ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತೊಮ್ಮೆ ಒಂದು ಪ್ರವಾದನೆಯ ಲೋಕ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡುವುದರಲ್ಲಿ ಕ್ರಿಸ್ತನಲ್ಲಿ ಬಹಳ ಸಂತೋಷವುಳ್ಳವನಾಗಿದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಪ್ರವಾದನೆಯಲ್ಲಿ ಅನುಭವವುಳ್ಳವರು, ಪ್ರವಾದನೆಯನ್ನು ಆಸಕ್ತಿಯಿಂದ ಓದುವವರು, ಕರ್ತನ ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡುವವರು, ಇವರಿಗೋಸ್ಕರವಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ತರಲ್ಪಡುವಂಥದ್ದಾಗಿದೆ. ಬಹಳ ಮಂದಿ ಪ್ರವಾದನೆಯನ್ನು ಬಯಸಿ ಓದಲು ಮುಂದಾಗಿದ್ದೀರಾ. ನಾನು ಮುಂಚಿತವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿದ ಪ್ರಕಾರ ಪ್ರವಾದನೆಗಳನ್ನು ಆಸಕ್ತಿಯಿಂದ ಓದಲು ಆಗದೆ ಹೋಗಿದ್ದಕ್ಕೆ ಕಾರಣ ಅದನ್ನು ಯಾವ ರೀತಿ ಓದಬೇಕು ಎನ್ನುವ ಕ್ರಮ ನಮಗೆ ಗೊತ್ತಿಲ್ಲದೆ ಇದ್ದದ್ದೇ. ಎಲ್ಲ ಪುಸ್ತಕವನ್ನು ಓದುವ ರೀತಿಯಲ್ಲಿ ಪುಸ್ತಕವನ್ನು ಓದಲು ಸಾಧ್ಯವಿಲ್ಲ. ನೋಡಿ, ಲೋಕದ ಪುಸ್ತಕದಲ್ಲಿ ಕೂಡ ಎಲ್ಲ ಪುಸ್ತಕವನ್ನು ಓದುವಂತೆ ಸತ್ಯವೇದವನ್ನು ಪುಸ್ತಕ ಓದಕ್ಕಾಗಲ್ಲ. ಸತ್ಯವೇದವು ಬಹಳ ವ್ಯತ್ಯಾಸವಾದದ್ದು, ಕರ್ತನ ವಾಕ್ಯದಿಂದ ತುಂಬಲ್ಪಟ್ಟದ್ದು. ಲೋಕದಲ್ಲಿರುವಂತಹ ದೊಡ್ಡ ದೊಡ್ಡ ಸಾಹಿತ್ಯಗಳು ಉಂಟು, ಏಲಿಯಟ್ ಲಿಟ್ರಸಿ, ಈ ರೀತಿಯಾಗಿರುವ ಕಾರ್ಯಗಳು. ಲೋಕದಲ್ಲಿ ಬಹಳ ಪ್ರಬಲವಾದಂತಹ ದೊಡ್ಡ ಸಾಹಿತ್ಯಗಳು. ಆ ಪುಸ್ತಕಗಳೆಲ್ಲ ಏನೋ ಜೀವನದಲ್ಲಿ 1 ಬಾರಿ 2 ಬಾರಿ ಓದ್ಬೋದು. ಆದರೆ ಸತ್ಯವೇದವನ್ನು ಮಾತ್ರವೇ ಜೀವನ್ ಪರ್ಯಂತರ ದಿನ ಓದಲು ಸಾಧ್ಯ. ಇದನ್ನು ದಾಟಿ ಎಷ್ಟೊಂದು ಪುಸ್ತಕವನ್ನು ನೀವು ಓದಿರ್ತೀರಾ, ಮತ್ತೆ 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 ನಾವು ಯಾವ ಪುಸ್ತಕವನ್ನು ಓದುವುದಿಲ್ಲ. ಆದರೆ ಸತ್ಯವೇದ ಮಾತ್ರ ನಮಗೆ ಮತ್ತೆ ಮತ್ತೆ ಓದಿದರೂ ಕೂಡ ಅದರ ಅರ್ಥ ಮಾರ್ಪಡದೆ ಹೊಸ ಹೊಸ ಕಾರ್ಯಗಳು ಪ್ರಕಟವಾಗುವುದನ್ನು ನೀವು ಗಮನಿಸಿರ್ತೀರಾ. ಆದ್ದರಿಂದ ಒಬ್ಬ ಮನುಷ್ಯನು ಜೀವನ ಪರ್ಯಂತರ ಸತ್ಯವೇದವನ್ನು ಮತ್ತೆ ಮತ್ತೆ ಓದುತ್ತಲೇ ಇದ್ದಾನೆ. ಹಾಗಾದರೆ ಸಾಧಾರಣ ಪುಸ್ತಕವನ್ನು ಓದಿದ್ದು ಬೇರೆ ಥರ ಓದಿರಿ, ಸತ್ಯವೇದವನ್ನು ಓದುವಾಗ ಅದನ್ನು ಬೇರೆ ಕ್ರಮದಲ್ಲಿ, ದೇವರ ವಾಕ್ಯ ಆ ಪುಸ್ತಕ ನನಗೆ ಸೀಮಿತವಾದದ್ದು, ನನಗೆ ಮಾತಾಡುತ್ತದೆ ಎಂಬುದಾಗಿ ಓದಬೇಕು. ಹಾಗಾಗಿ ಆ ಪುಸ್ತಕ ತನ್ನೊಂದಿಗೆ ನಿಮ್ಮನ್ನು ಸೇರಿಸಿಕೊಳ್ಳುತ್ತದೆ. ಹಾಗಾದರೆ ಸತ್ಯವೇದದಲ್ಲಿ ಕೂಡ ಪ್ರತಿ ಪುಸ್ತಕವನ್ನು ಒಂದೊಂದು ಥರ ಓದಬೇಕು ಎಂಬುದಾಗಿ ಕಳೆದ ಬಾರಿ ಭೇಟಿಯಾದಾಗ ಹೇಳಿದೆ. ಪ್ರವಾದನೆಯನ್ನು ಯಾವ ರೀತಿ ಓದಬೇಕು ಎನ್ನುವುದನ್ನು ಕಳೆದ ಬಾರಿ ಭೇಟಿಯಾದಾಗ ನಿಮಗೆ ತಿಳಿಸಿದೆ. ಪ್ರವಾದನೆಯ ಪುಸ್ತಕವನ್ನು ಓದಲು ಬೇಕಾಗಿರುವ ಕ್ರಮದಲ್ಲಿ ಓದುವುದಾದರೆ ಪ್ರವಾದನೆಗಳು ನಿಮಗೆ ಅನ್ಯ ಕಾರ್ಯವಾಗಿರುವುದಿಲ್ಲ. ನೀವು ಸ್ಪಷ್ಟವಾಗಿ ಪ್ರವಾದನೆಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯ. ಪ್ರವಾದನೆಯಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದರೆ ಇನ್ನೂ ತೀಕ್ಷ್ಣವಾಗಿ ಓದುವುದಾದರೆ ನಂತರ ನಡೆಯುವಂತಹ ಕಾರ್ಯ ಎನ್ನುವುದು ನಿಮಗೆ ನಿಖರವಾಗಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಅದುವೇ ಸತ್ಯವೇದ. ಹಾಗಾದರೆ ಕರ್ತರು ಸತ್ಯವೇದವನ್ನು ಅದನ್ನು ಹುಡುಕಿ ಓದುವವರಿಗೆ ಪ್ರಕಟಿಸುತ್ತಾರೆ ಎಂಬುದಾಗಿ ಅದರಲ್ಲಿ ಹಲವು ಬೀಗ ಹಾಕಿಟ್ಟಿದ್ದಾರೆ. ಏಕೆಂದರೆ ಸುಮ್ಮನೆ ಬಂದವರು ಓದೋರೆಲ್ಲ ಓದಿ ಅದರ ಅರ್ಥವನ್ನು ಅರ್ಥೈಸಿಕೊಳ್ಳದೆ ಬೇರೆ ಥರ ವ್ಯಾಖ್ಯಾನ ಮಾಡಬಾರದು ಎನ್ನುವುದಕ್ಕೋಸ್ಕರವಾಗಿ ಕರ್ತನು ಅದನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. ಹಾಗಾದರೆ ಅದರ ಒಳಗೆ ಹೋಗಿ ನೀವು ಸಂಶೋಧನೆ ಮಾಡಿ ನೋಡಿದ್ರೆ ಒಂದೊಂದು ಬೀಗವಾಗಿ ನಿಮಗೆ ಅದು ತೆರೆಯಲ್ಪಟ್ಟು ಅದರ ಪೂರ್ಣ ಅರ್ಥವಾಗುತ್ತದೆ. ಎಲ್ಲ ಪ್ರವಾದನಾ ವಾಕ್ಯಗಳು ದೇವರ ವಾಕ್ಯವಾಗಿರುವುದರಿಂದ ಎಲ್ಲ ಪ್ರವಾದನೆಯ ವಾಕ್ಯಕ್ಕೂ ಮೇಲಾಗಿರುವಂತಹ ಅರ್ಥಗಳು ಉಂಟು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಮೇಲ್ನೋಟವಾಗಿ ಗೊತ್ತಿರಲ್ಲ, ಅಷ್ಟು ಮಾತ್ರ ಅಲ್ಲ, ಅದರ ಒಳಗೆ ಅದನ್ನು ದಾಟಿ ಇನ್ನೂ ಹಲವು ವಿಷಯಗಳು ಒಳಗಿರುವುದು ಎನ್ನುವುದನ್ನು ಪ್ರವಾದನೆಗಳ ಮುಖಾಂತರವಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ನಾವು ಇದರ ಹಿಂದೆ ಭೇಟಿಯಾದಾಗ ಒಂದು ಪ್ರವಾದನೆಯ ಪುಸ್ತಕವನ್ನು ಅಥವಾ ಪ್ರವಾದನೆಯ ಭಾಗವನ್ನು ಓದುವಾಗ ಅದರಲ್ಲಿ ಯಾವ ಯಾವ ಕಾರ್ಯಕ್ಕೆಲ್ಲ ಅರ್ಥ ಹುಡುಕಬೇಕು ಎಂಬುದಾಗಿ ಒಂದು 7 ಪಾಯಿಂಟನ್ನು ನಿಮಗೆ ನಾನು ಹೇಳಿದೆ. ಅದನ್ನು ನೀವು ಬರೆದಿಟ್ಕೊಂಡಿದ್ದೀರಾ, ನೆನಪಿರುತ್ತೆ ನಿಮಗೆ. 1 ವಾರ ತಾನೇ ಆಗಿದೆ, ಮರೆಯೋದಿಲ್ಲ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಪ್ರವಾದನೆಯನ್ನು ತೆಗೆದುಕೊಂಡು ಈ 7 ಕಾರ್ಯಗಳ ಆಧಾರದಲ್ಲಿ ಅದನ್ನು ನಾವು ಸಂಶೋಧನೆ ಮಾಡಲಿದ್ದೇವೆ. ನಾವು ಮುಂಚಿತವಾಗಿ ಸಂಶೋಧನೆ ಮಾಡುವುದಕ್ಕೆ ದಾನಿಯೇಲ್ ಪ್ರವಾದಿಯ ಪುಸ್ತಕದಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡ್ವಿ. ಯಾಕೆ ಆ ಭಾಗವನ್ನು ಮೊದಲು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ, ದಾನಿಯೇಲ್ ಪ್ರವಾದಿಯ ಪ್ರವಾದನೆಗಳು ಬಹಳ ವ್ಯತ್ಯಾಸವಾದವುಗಳು, ಬಹಳ ವಿಶೇಷವಾದವುಗಳವು. ದಾನಿಯೇಲ್ ಒಬ್ಬ ಭ್ರಮಿಸತಕ್ಕಂತಹ ಬ್ರಹ್ಮಾಂಡವಾದ ಪ್ರವಾದಿಯವರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಪ್ರತ್ಯೇಕವಾಗಿ ನಾವು ತೆಗೆದುಕೊಂಡಿರುವಂತಹ ಸಂಶೋಧನೆಗೆ ತೆಗೆದುಕೊಂಡಿರುವಂತಹ ಪ್ರವಾದನೆಯ ಭಾಗ ಎನ್ನುವಂಥದ್ದು ಕಡೆಯ ಕಾಲದಲ್ಲಿ ಸಂಬಂಧಪಟ್ಟದ್ದು. ಹೊರಗೆ ನೋಡಬೇಕಾದ್ರೆ ನಮ್ಗೆ ಅರ್ಥ ಆಗಲ್ಲ. ಈಗ ನಾವು ಡಿಕೋಡ್ ಮಾಡಬೇಕಾದ್ರೆ ನೋಡಿ, ಅದು ಕಡೆಯ ಕಾಲದೊಂದಿಗೆ ಯಾವ ರೀತಿ ಸಂಪರ್ಕದಲ್ಲಿರುವಂತಹ ಪ್ರವಾದನೆ, ನಡೆದು ಮುಗಿದಿರುವಂಥದ್ದ ಮತ್ತೆ ಇನ್ನು ಮುಂದೆ ನಡೆಯುವಂಥದ್ದಕ್ಕೆ ನಿರಳಾಟವಾಗಿ ಯಾವ ರೀತಿ ಇದೆ ಎನ್ನುವುದನ್ನು ನೀವೇ ಕಂಡು ಆಶ್ಚರ್ಯಪಡ್ತೀರಾ. ಈಗ ನಾವು
ಅದನ್ನು ಸಂಶೋಧನೆ ಮಾಡುವುದಕ್ಕೋಸ್ಕರವಾಗಿ ಆರಿಸಿಕೊಂಡಂತಹ ಪ್ರವಾದನೆಯ ಭಾಗವನ್ನು ಒಮ್ಮೆ ನಾವು ಓದೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 36ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳು. ನೀವು ಬೈಬಲ್ ತೆಗೆದುಕೊಂಡಿದ್ದೀರಾ? ಈಗ ನಾವು ಡಿಕೋಡ್ ಮಾಡಲಿದ್ದೇವೆ. ಒಂದು ಆಪರೇಷನ್ ಥಿಯೇಟರಲ್ಲಿ ಇರುವ ರೀತಿಯಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ಡ್ ಆಗಿರಬೇಕು. ಸತ್ಯವೇದವನ್ನು ತೆಗೆದಿಟ್ಕೋಬೇಕು. ಒಂದು ಪ್ರತ್ಯೇಕ ಪುಸ್ತಕವನ್ನು ಪಕ್ಕದಲ್ಲಿ ಇಟ್ಕೋಬೇಕು. ಬರೆಯುವುದಕ್ಕೆ ಪೆನ್ಸಿಲ್ ಇಟ್ಕೊಂಡಿರಬೇಕು ಪಕ್ಕದಲ್ಲಿ. ಇದು ಇಲ್ಲಿ ಹೇಳಲ್ಪಡುವ ನೀವು ಓದಬೇಕಾದ್ರೆ ನಮಗೆ ಅರ್ಥವಾಗುವಂಥ ಕಾರ್ಯವನ್ನು ಆ ವಾಕ್ಯ ನಂಬರ್ ಹಾಕಿ ಪಕ್ಕದಲ್ಲಿ ಬರೆದಿಟ್ಕೋಬೇಕು. ಬನ್ನಿ ಒಳಗೆ ಹೋಗೋಣವಾ? ದಾನಿಯೇಲ 11ನೇ ಅಧ್ಯಾಯ 36ರಿಂದ 45ರವರೆಗಿರುವ ವಾಕ್ಯ. ಈ ಪ್ರವಾದನ ವಾಕ್ಯವನ್ನು ಮುಂಚಿತವಾಗಿ ಹೇಳ್ತೀನಿ. ಇದು ನುಡಿಯಲ್ಪಟ್ಟಂತಹ ಕಾಲಕ್ಕೆ ಮಾತ್ರವಲ್ಲ, ಅದು ಹಲವು ಕಾಲಗಳಲ್ಲಿ ನೆರವೇರಿ ಈ ಪ್ರವಾದನೆ ಕಡೆಯ ಕಾಲದಲ್ಲಿ ನಡೆಯುವಂತಹ ಕಾರ್ಯವಾಗಿದೆ. ಹಾಗಾಗಿ ಈ ಪ್ರವಾದನೆ ಬಹಳ ಮುಖ್ಯವಾಗಿರುವ ಹಾಗೆ ಎಣಿಸಲ್ಪಡುತ್ತದೆ. ಓದುತ್ತೇನೆ, ತೆಗೆದುಕೊಂಡಿದ್ದೀರಾ? ದಾನಿಯೇಲ 11:36ರಿಂದ. ರಾಜನು ಮನಸ್ಸು ಬಂದ ಹಾಗೆ ನಡೆದು ತಾನು ಎಲ್ಲ ದೇವರುಗಳಿಗಿಂತ ದೊಡ್ಡವನೆಂದು ತನ್ನನ್ನು ಹೆಚ್ಚಿಸಿಕೊಂಡು ಉಬ್ಬಿ ದೇವಾದಿ ದೇವನನ್ನ ಮಿತಿಮೀರಿ ದೂಷಿಸಿ ನಿಮ್ಮ ಮೇಲಿನ ದೈವೋಗ್ರವು ತೀರುವ ತನಕ. ಇಲ್ಲಿ ಯಾರ ಕೋಪ? ದೇವರ ಕೋಪ ತೀರುವ ತನಕ ಅವನಿಗೆ ಕೈಗೂಡಿ ಬರುತ್ತದೆ. ದೈವ ಸಂಕಲ್ಪವು ನೆರವೇರಲೇಬೇಕು. ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ ಸ್ತ್ರೀಯರ ಮೋಹಿಸುವ ದೇವರನ್ನಾಗಲಿ ಯಾವ ದೇವರನ್ನಾಗಲಿ ಲಕ್ಷಿಸನು. ಎಲ್ಲ ದೇವರುಗಳಿಗಿಂತ ತನ್ನನ್ನು ಹೆಚ್ಚಿಸಿಕೊಳ್ಳುವನು. ಕುಲ ದೇವರಿಗೆ ಬದಲಾಗಿ ದುರ್ಗಾಭಿಮಾನಿ ದೇವರನ್ನು ಘನಪಡಿಸುವನು. ಪಿತೃಗಳಿಗೆ ತಿಳಿಯದ ದೇವರನ್ನು ಬೆಳ್ಳಿ ಬಂಗಾರದಿಂದಲೂ ರತ್ನಗಳಿಂದಲೂ ಅಮೂಲ್ಯ ವಸ್ತುಗಳಿಂದಲೂ ಸೇವಿಸುವನು. ಅನ್ಯ ದೇವರ ಸಹಾಯದಿಂದ ಬಲವಾದ ಕೋಟೆಗಳನ್ನು ಆಕ್ರಮಿಸುವನು. ಯಾರನ್ನು ಕಟಾಕ್ಷಿಸುವನೋ ಅವರಿಗೆ ಮಹಿಮೆ ಹೆಚ್ಚುವುದು. ಬಹುಜನರ ಮೇಲೆ ಆಳಿಕೆಯನ್ನ ಕೊಡುವನು. ದೇಶವನ್ನು ಕ್ರಯಕ್ಕೆ ಹಂಚುವನು. ಅಂತ್ಯಕಾಲದಲ್ಲಿ ದಕ್ಷಿಣ ರಾಜನು ಉತ್ತರ ರಾಜನು ಮೇಲೆ ಬೀಳಲು ಅವನು ರಥಾಶ್ವಬಲಗಳಿಂದಲೂ ಬಹು ನಾವೆಗಳಿಂದಲೂ ಕೂಡಿ ದಕ್ಷಿಣ ರಾಜನ ಮೇಲೆ ರಭಸವಾಗಿ ಬಿದ್ದು ನಾಡು ನಾಡುಗಳಲ್ಲಿ ನುಗ್ಗಿ ತುಂಬಿ ತುಳುಕಿ ಹರಡಿಕೊಳ್ಳುವನು. ಅಂದ ಚಂದದ ದೇಶಕ್ಕೂ ನುಗ್ಗುವನು. ಅನೇಕ ಸೀಮೆಗಳು ಅವನಿಂದ ಹಾಳಾಗುವವು. ಆದರೆ ಇದೋಮ್ಯರು, ಮೋವಾಬ್ಯರು, ಅಮ್ಮೋನಿನ ಹೆಚ್ಚಿನ ಭಾಗದವರು ಇವರುಗಳು ಅವನ ಕೈಯಿಂದ ತಪ್ಪಿಸಿಕೊಳ್ಳುವರು. ಅವನು ದೇಶಗಳ ಮೇಲೆ ಕೈ ಮಾಡಲು ಐಗುಪ್ತ ದೇಶವು ತನ್ನನ್ನು ರಕ್ಷಿಸಿಕೊಳ್ಳದು. ಅವನು ಬೆಳ್ಳಿ ಬಂಗಾರಗಳ ನಿಧಿ ನಿಕ್ಷೇಪಗಳನ್ನು ಐಗುಪ್ತದ ಒಳ್ಳೊಳ್ಳೆಯ ಸಮಸ್ತ ವಸ್ತುಗಳನ್ನು ವಶ ಮಾಡಿಕೊಳ್ಳುವನು. ಲೂಬಿಯರು, ಕೂಷ್ಯರು ಅವನನ್ನು ಹಿಂಬಾಲಿಸಿ ಹೋಗುವರು. ಹೀಗಿರಲು ಮೂಡಲಿಂದಲೂ ಬಡಗಲಿಂದಲೂ ಬರುವ ಸುದ್ದಿಯು ಅವನನ್ನು ಬಾಧಿಸುವುದು. ಅವನು ಅತಿ ರೋಷಗೊಂಡು ಬಹುಜನರನ್ನ ಧ್ವಂಸಿಸಿ ನಿರ್ನಾಮ ಮಾಡುವುದಕ್ಕೆ ಹೊರಡುವನು. ಸಮುದ್ರಕ್ಕೂ ಅಂದಚಂದದ ಪರಿಶುದ್ಧ ಪರ್ವತಕ್ಕೂ ನಡುವೆ ಅರಮನೆಯಂತ ತನ್ನ ಗುಡಾರಗಳನ್ನು ಹಾಕಿಸುವನು. ಆಹಾ, ಅವನು ಕೊನೆಗಾಣುವನು. ಯಾರು ಅವನಿಗೆ ಸಹಾಯ ಮಾಡರು? ಯಾಕೆ ನಾವು ಈ ಭಾಗವನ್ನು ತೆಗೆದುಕೊಂಡಿದ್ದೀವಿ ಅಂತ ಕೇಳಿದ್ರೆ, ಇದು ನುಡಿಯಲ್ಪಟ್ಟಂತಹ ಕಾಲಕ್ಕೆ ಮಾತ್ರವಲ್ಲ, ಕಡೆಯ ಕಾಲಕ್ಕೂ ಕೂಡ. ನಡುವೆ ಕೆಲವೊಂದು ಕಾರ್ಯವಿದೆ. ಅದಕ್ಕೆ ಹೋಲಿಕೆಯಾಗಿ ನುಡಿಯಲ್ಪಟ್ಟಂತಹ ಒಂದು ಪ್ರವಾದನೆಯ ಭಾಗ. ದಾನಿಯೇಲ ಒಬ್ಬ ಬ್ರಹ್ಮಾಂಡವಾಗಿರುವಂತಹ ಪ್ರವಾದಿ. ಈಗ ಇದನ್ನೇ ನಾವು ಡಿಕೋಡ್ ಮಾಡಲಿದ್ದೇವೆ. ಹಾಗಾದರೆ ಮೊದಲ ಕಾರ್ಯ ನಾನೇನು ಹೇಳಿದೆ ಅಂತ ನೋಡೋದಾದ್ರೆ, ಇದನ್ನ ನುಡಿದಂತಹ ಪ್ರವಾದಿ ಯಾರು ಅದನ್ನು ಮೊದಲು ನೋಡಬೇಕು. ಅದೇ ತಾನೇ ನಮ್ಮ ಒಂದು ಫಸ್ಟ್ ರೂಲ್. ಒಂದು ಡಿಕೋಡ್ ಮಾಡುವುದಕ್ಕೆ ಮೊದಲು ನಾವು ಎಲ್ಲಿ ಕಟ್ ಮಾಡಬೇಕು ಅಂದಿದೆ ಅಲ್ವಾ? ಮೊದಲ ಕಾರ್ಯ, ನುಡಿಯಲ್ಪಟ್ಟಂತಹ ಪ್ರವಾದಿ ಯಾರು, ಅವರು ಎಂಥವರು ಎಂಬುದಾಗಿ ಪ್ರವಾದಿಯ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಈಗ ದಾನಿಯೇಲ್ ಕುರಿತಾಗಿ ಕೆಲವೊಂದು ಕಾರ್ಯವನ್ನು ಹೇಳುತ್ತೇನೆ, ಅವುಗಳನ್ನು ಬರೆದುಕೊಳ್ಳಿರಿ. ಇವರು ಪ್ರವಾದಿ ನುಡಿದಂತಹ ಕಾಲ, ಪ್ರವಾದಿಯಾಗಿ ಅರಿಯಲ್ಪಟ್ಟಂತಹ ಕಾಲ 70 ವರ್ಷ. ಕ್ರಿಸ್ತ ಪೂರ್ವ 605ರಿಂದ ಹಿಡಿದು 534ರವರೆಗೂ. ಈ ಸ್ಥಳದ ಒಂದು ವಿಷಯ ಹೇಳ್ತೀನಿ. ಕ್ರಿಸ್ತ ಪೂರ್ವದ ವರ್ಷಗಳನ್ನು ಕೆಳಗಿಂದ ಮೇಲಾಗಿ ಎಣಿಸಬೇಕು. ಕ್ರಿಸ್ತ ಶಕ ಅಂತ ಬರುವುದಾದರೆ ಮೇಲಿಂದ ಕೆಳಗೆ ಎಣಿಸಬೇಕು. 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ಅಂತ ಹೋಗ್ತೀವಿ.
ಆದರೆ ಕ್ರಿಸ್ತ ಪೂರ್ವ ಅಂದರೆ 7, 6, 5, 4, 3 ಅಂತ ಬರಬೇಕು. ಹಾಗಾದ್ರೆ ನಿಟ್ಟು ನೋಡಬೇಕಾದ್ರೆ 605ರಿಂದ 534ರವರೆಗಿರುವಂತಹ ವರ್ಷಗಳು 70 ವರ್ಷ ಬರುತ್ತೆ. 70 ವರ್ಷ. ಈ 70 ವರ್ಷದಲ್ಲಿ ಅವರು ಪ್ರವಾದಿಯಾಗಿ ಅರಿಯಲ್ಪಟ್ಟು ಇಲ್ಲೇ ಬಹಳ ದರ್ಶನಗಳನ್ನು, ಅನುಭವಗಳನ್ನು, ಪ್ರವಾದನೆಗಳಂಥ ಕಾರ್ಯಗಳನ್ನು ಅವರು ಹೇಳ್ತಾರಲ್ಲಿ. ಇದಕ್ಕಿಂತ ಮುಂಚಿತವಾಗಿ ಇವರು ಕಾಲಗಳಲ್ಲಿ ಬ್ಯಾಬಿಲೋನಿಯ ರಾಜ್ಯ, ಬ್ಯಾಬಿಲೋನ್ ಅಂತ ಒಂದು ರಾಜ್ಯ, ಅದು ಮೊದಲು ಚಿಕ್ಕದಾಗಿ ಇತ್ತು. ಅನಂತರ ಸ್ವಲ್ಪ ಸ್ವಲ್ಪವಾಗಿ ತನ್ನ ವೃದ್ಧಿ ಮಾಡಿಕೊಂಡು ನೆಬೂಕದ್ನೆಚ್ಚರನೆಂಬ ಒಬ್ಬ ಅರಸ, ಅವನು ಭಯಂಕರವಾದ ಪರಾಕ್ರಮಶಾಲಿ. ಅವರು ಒಂದು ಸೈನ್ಯವನ್ನು ರಚನೆಯಾಗಿಟ್ಟಿದ್ದರು. ಹಲವು ದೇಶಗಳನ್ನು ಜಯಿಸಿ ತನ್ನ ದೇಶದೊಂದಿಗೆ ಅವರು ಸೇರಿಸಿಕೊಂಡಿದ್ದರು. ಒಂದು ಸಮೃದ್ಧಿಯಾಗಿರುವ ದೇಶದ ಹಾಗೆ ಬ್ಯಾಬಿಲೋನನ್ನು ಮಾರ್ಪಡಿಸಿದ. ಬ್ಯಾಬಿಲೋನ್ ಅರಮನೆ ನೋಡುವುದಕ್ಕಾಗಲಿ, ಬ್ಯಾಬಿಲೋನ್ನಲ್ಲಿರುವಂತಹ ಹಲವು ಆಶ್ಚರ್ಯವಾಗಿರುವ ಕಾರ್ಯಗಳು. ಈ ಹ್ಯಾಂಗಿಂಗ್ ಗಾರ್ಡನ್ ಕೇಳ್ಪಟ್ಟಿದ್ದೀರಾ? ನೇತಾಡುವಂತಹ ತೋಟ ನೋಡಿದ್ರೆ ಅಂತರದಲ್ಲಿ ನೇತಾಡ್ತಾ ಇರುತ್ತೆ. ಬಹಳ ಎತ್ತರದಲ್ಲಿ ತೋಟವನ್ನು ನೆಟ್ಟು ಅಲ್ಲಿ ಅದಕ್ಕೆ ನೀರು ಯಾವ ರೀತಿ ಹೋಗೋದಂತ ಕೂಡ ಯಾರು ಗೊತ್ತಿರಲಿಲ್ವಂತೆ. ಅಷ್ಟರ ಮಟ್ಟಿಗೆ ಅವರು ಬಂದು ಆಶ್ಚರ್ಯಪಡುವ ಒಂದು ನಗರದ ಹಾಗೆ ಬ್ಯಾಬಿಲೋನ್ ಇಟ್ಕೊಂಡಿದ್ರು. ಆ ಊರಿಗೆ ಹೆಸರು, ಪಟ್ಟಣದ ಹೆಸರೇ ಬ್ಯಾಬಿಲೋನ್ ಎಂಬುದಾಗಿ. ಅವರ ದೇಶಕ್ಕೆ ಹೆಸರು ಕಸ್ದಿಯರ ದೇಶ. ಆ ಒಂದು ಜನಗಳಿಗೆ ಹೆಸರು ಬಂದು ಕಸ್ದಿಯರು ಎಂಬುದಾಗಿ ಹೇಳಬೇಕು. ಹಾಗಾದರೆ ಕಸ್ದಿಯ ದೇಶದ ರಾಜಧಾನಿ ಬ್ಯಾಬಿಲೋನ್. ಅಲ್ಲಿ ಬಂದು ಗೋಡೆ ಇಟ್ಟಿರ್ತಾರೆ, ಬಹಳ ದೊಡ್ಡದಾಗಿರ್ತಿತ್ತು. ಅದರಲ್ಲಿ ಬಹಳ ಚಿತ್ರ ಕೆಲಸಗಳು. ಇದನ್ನು ನೋಡುವುದಕ್ಕೆ ಹಲವು ದೇಶಗಳಿಂದ ಜನಗಳು ಬರ್ತಾ ಇದ್ರಂತೆ. ಒಂದು ಎಕ್ಸಿಬಿಷನ್ ಥರ. ಅಷ್ಟು ಬ್ರಹ್ಮಾಂಡವಾಗಿರುವ ಸಾಮ್ರಾಜ್ಯ. ಇವರಿಗೇನು ಆಸೆ ಅಂತ ಕೇಳುವುದಾದರೆ, ಪಕ್ಕದಲ್ಲಿರುವಂತಹ ದೇಶಗಳನ್ನು ಹಿಡಿದು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು, ಕಸ್ದಿಯ ಸಾಮ್ರಾಜ್ಯವನ್ನು ಒಂದು ದೊಡ್ಡ ಸಾಮ್ರಾಜ್ಯವಾಗಿ ರೂಪಿಸಬೇಕು ಅಂತ ಇಷ್ಟ. ಆಗ ಇವರು ಪಕ್ಕದಲ್ಲಿರುವಂಥ ಕೆಲವೊಂದು ದೇಶಗಳನ್ನ ಹಿಡಿದುಕೊಂಡು, ಅನಂತರ ಅವರ ಕಣ್ಣು ಎಲ್ಲೋಯಿತು ಅಂತ ಕೇಳುವುದಾದರೆ, ಯೆರೂಸಲೇಮ್ ಮೇಲೆ, ಯಹೂದದ ಮೇಲೆ ಬಿದ್ದಿತ್ತು. ಅದಕ್ಕೆ ಒಂದು ಕಾರಣ, ಸೈಕಾಲಜಿಕಲ್ ಆಗಿ ಒಂದು ಕಾರಣವನ್ನು ಹೇಳ್ತಾರೆ. ಈ ಬ್ಯಾಬಿಲೋನಿಯ ಅರಸನು ನೆಬೂಕದ್ನೆಚ್ಚರನು ಎಲ್ಲ ದೇಶದವರು ತನ್ನನ್ನು ಗಮನಿಸಿ ನೋಡಬೇಕು. ಅದಕ್ಕೋಸ್ಕರವಾಗಿ ಆ ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಅರಮನೆ ನೋಡುವುದಕ್ಕೆ ಅಷ್ಟೊಂದು ಜನಗಳು ಅಲ್ಲಿ ಬರ್ತಾ ಇದ್ರು ಬ್ಯಾಬಿಲೋನ್ಗೆ. ಅವರಿಟ್ಟದಂತಹ ಆ ಒಂದು ಹ್ಯಾಂಗಿಂಗ್ ಗಾರ್ಡನ್ ನೋಡುವುದಕ್ಕೆ ಜನಗಳು ಬರ್ತಾ ಇದ್ರು. ಒಂದು ಭ್ರಮಿಸತಕ್ಕ ದೇಶದ ಹಾಗೆ ತನ್ನ ದೇಶವನ್ನು ಮಾರ್ಪಡಿಸಬೇಕು ಎಂಬುದಾಗಿ ಬಹಳ ಅರಸರು, ಪ್ರಧಾನಿಗಳು, ಜನಗಳು ಅಲ್ಲಿರುವಂತಹ ಆ ಗೋಡೆಗಳೆಲ್ಲವನ್ನು ನೋಡ್ತಾ ಇದ್ರು. ಆಗ ನಾವು ಮಾತ್ರ ರೀತಿ ಇರಬೇಕು ಅಂತ ಅನ್ಕೋಬೇಕಾದ್ರೆ, ಇದಕ್ಕಿಂತ ಬ್ರಹ್ಮಾಂಡವಾದ ಒಂದು ಕಟ್ಟಡ ಯೆರೂಸಲೇಮ್ ದೇವಾಲಯ. ಆ ದೇವಾಲಯ ಅಲ್ಲಿದೆ. ಜನಗಳು ಗುಂಪು ಗುಂಪಾಗಿ ಅಲ್ಲಿ ಹೋಗ್ತಾರೆ ಎಂಬುದಾಗಿ ತಿಳಿದಾಗ ಇವರ ಮನಸ್ಸಲ್ಲಿ ಹೇಗಾದರೂ ಆ ದೇಶವನ್ನು ನಾವು ಹಿಡಿಯಬೇಕು, ಅದು ನಮ್ಮ ಎಲ್ಲಿಯ ಒಳಗೆ ಕರೆತರಬೇಕು ಎನ್ನುವುದೇ ಅವರ ಒಂದು ಉದ್ದೇಶ. ಅಲ್ಲಿರುವಂತಹ ಬ್ರಹ್ಮಾಂಡಗಳಲ್ಪಟ್ಟಂತಹ, ಬಂಗಾರದಲ್ಲಿ ಮಾಡಲ್ಪಟ್ಟಂತಹ ದೊಡ್ಡ ದೊಡ್ಡ ದೇವಾಲಯದ ಕಾರ್ಯಗಳು, ಇವೆಲ್ಲಗಳ ಕುರಿತಾಗಿ ಬಹಳ ಸುದ್ದಿ ಕೇಳ್ಪಟ್ಟಿರ್ತಾರೆ. ಆಗ ನಮಗಿಂತ ಒಂದು ಸ್ಥಳ ದೊಡ್ಡದಾಗಿರಬಾರ್ದು, ಅದಕ್ಕಾಗಿ ಯಹೂದವನ್ನು ಇಡಬೇಕು ಎಂಬುದಾಗಿ ಅಂದುಕೊಂಡ ಹಾಗೆ ಒಂದು ಕಾರ್ಯ ಉಂಟು. ಹಾಗಾದರೆ ಇವರು ಯೋಜನೆ ಮಾಡಿ ಇಸ್ರಾಯೇಲ್ನಲ್ಲಿ ಯಹೂದ ದೇಶವನ್ನು ಹಿಡಿಯಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡ್ತಾರೆ. ಕರ್ತನು ಯೆರೆಮೀಯನಿಗೆ ಅದನ್ನು ಪ್ರಕಟಿಸುತ್ತಾರೆ. ಯೆರೆಮೀಯ ನೆಬೂಕದ್ನೆಚ್ಚರನ ಸಮಕಾಲದಲ್ಲಿ ಯಹೂದದಲ್ಲಿ ಪ್ರವಾದನೆ ನುಡಿದಂತಹ ಒಬ್ಬ ಪ್ರವಾದಿಯಾಗಿದ್ದರು. ಅವರ ಬಳಿಯಲ್ಲಿ ದೇವರು ಮಾತಾಡ್ತಾರೆ. ಆಗ ಅವರಲ್ಲಿ ಹೇಳ್ತಾರೆ, ನೆಬೂಕದ್ನೆಚ್ಚರನು ತನ್ನ ಸೈನ್ಯದೊಂದಿಗೆ ಇಲ್ಲಿ ದಂಡೆತ್ತಿ ಬರ್ತಾ ಇದ್ದಾನೆ. ಆದ್ದರಿಂದ ಅವನು ಬಂದರೆ ಯಹೂದ ದೇಶ ಹಿಡಿಯಲ್ಪಡುತ್ತದೆ. ಆದ್ದರಿಂದ ಅವನು ದೂರದಲ್ಲಿರುವಾಗಲೇ ವ್ಯಕ್ತಿಗಳನ್ನು ಕಳುಹಿಸಿ ಅವನೊಂದಿಗೆ ಸಮಾಧಾನವನ್ನು ಮಾತಾಡಿರಿ ಎಂಬುದಾಗಿ ಕರ್ತನು ನುಡಿಯುತ್ತಾನೆ ಅಂತ ಪತ್ರವನ್ನು ಬರೆದು ಯಹೂದ ಅರಸನಿಗೆ ಕಳುಹಿಸಿದರು. ಆ ಯಹೂದದ ಅರಸ ಚಿದ್ಕೀಯನ ಮಗನು ಯೋಯಾಕೀಮ್ ಎನ್ನುವವನು. ಅವರ ಬಳಿಯಲ್ಲಿ ಈ ಒಂದು ಪತ್ರ ತಲುಪುತ್ತದೆ. ಯೆರೆಮೀಯ ಹೇಳ್ತಾ ಅವನ ಶಿಷ್ಯನಾಗಿರುವ, ಅವನ ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ, ಬಾರೂಕ್ ಎನ್ನುವಂಥ ಒಬ್ಬ ವ್ಯಕ್ತಿ, ಅವನು ಅದನ್ನು ಬರೆದು ಪ್ರತಿ ತೆಗೆದರು. ಅದನ್ನು ಅರಸನ ಅರಮನೆಯೊಳಗೆ ಕಟ್ಕೊಳಿಸಬೇಕಾದ್ರೆ ಅರಸನಿಗೆ ಸಿಟ್ಟು ಬಂದ್ಬಿಡ್ತು. ಯಹೂದದ ಚರಿತ್ರೆ ಗೊತ್ತಾ ನಿನಗೆ? ಕರ್ತನು ನಮ್ಮ ಜೊತೆ ಇದ್ದಾರೆ, ನಾವು ಇಲ್ಲಿಯವರೆಗೂ ಸೋತದ್ದೇ ಇಲ್ಲ, ನಾವು ಜಯಿಸುತ್ತೇವೆ, ಬ್ಯಾಬಿಲೋನ್ ಅರಸನೆಲ್ಲ ಯಾರನ್ನು ಹಿಡಿಯೋಕ್ಕಾಗಲ್ಲ. ಆ ರೀತಿ ಪಕ್ಕದಲ್ಲಿರುವವರು ಅರಸನಿಗಿದ್ದವರೆಲ್ಲ ಧೂಪ ಹಾಕಿದ್ರು. ಅರಸನು ಕೂಡ ಅದನ್ನು ನಂಬಿದ. ತಕ್ಷಣ ಅವರು ಬರೆದು ಕಳಿಸುವುದನ್ನು ಕತ್ತಿಯಿಂದ ಅರೆದಾಕಿ ಅದನ್ನು, ಆ ಪುಸ್ತಕ ಸುರುಳಿಯನ್ನು
ಮುಂದೆ ಬೆಂಕಿ ಉರಿತಾ ಇತ್ತಲ್ಲಿ. ಅವರು ಕುಳಿತು ಚಳಿಗಾಲದಲ್ಲಿ ಚಳಿ ಕಾಯಿಸ್ಕೊತಾ ಇದ್ರು. ಅದರೊಳಗೆ ಹಾಕ್ಬಿಟ್ರು ಅವರದನ್ನು. ಆ ಒಂದು ಸುದ್ದಿ ಯೆರೆಮೀಯನಿಗೆ ಬರುತ್ತದೆ. ಯೆರೆಮೀಯ ಮತ್ತೆ ಅವರು ಹೇಳ್ತಾರೆ, ತಕ್ಷಣ ಅಲ್ಲಿಂದ ಸರ್ಕಾರದಿಂದ ವ್ಯಕ್ತಿಗಳು ಬಂದು ಯೆರೆಮೀಯನನ್ನು ಹಿಡಿದು ಗದರಿಸಿ, ಇನ್ನು ಮುಂದೆ ಇಂಥ ಕಾರ್ಯವನ್ನು ಹೊರಗೆ ಎಲ್ಲೂ ಹೇಳಬಾರ್ದು, ಅದೆಲ್ಲ ದೇವರು ಹೇಳಿದಂತಹ ಮಾತಲ್ಲ, ನೀನು ಬ್ಯಾಬಿಲೋನಿಯರಿಗೆ ಇಲ್ಲಿಂದ ಕೆಲಸ ಮಾಡ್ತಾ ಇದೀಯಾ ಎಂಬುದಾಗಿ ಅವರ ಮೇಲೆ ಅಪರಾಧವನ್ನು ಹೊರಿಸಿದರವರು. ರಾಜ ಅದನ್ನು ಕೇಳ್ತಾ ಇಲ್ಲ, ಬರೆದು ಕೊಡ್ತಾ ಅದನ್ನು ಅರ್ಧ ಆಗ್ತದೆ ಎಂಬುದಾಗಿ ಅವರಿಗೆ ತಿಳಿದಾಗ ಯೆರೆಮೀಯ ಬೀದಿಯಲ್ಲಿ ನಿಂತು ಜನಗಳಿಗಿಡುವುದಕ್ಕೆ ಆರಂಭಿಸಿದ. ಅಯ್ಯೋ, ಬ್ಯಾಬಿಲೋನ್ ದಂಡೆತ್ತು ಬಂದರೆ ಇಸ್ರೇಲ್ನಲ್ಲಿ, ಯಹೂದದಲ್ಲಿ ಏನು ಬಾಕಿ ಉಳಿಯಲ್ಲ. ದೇವಾಲಯಕ್ಕೆ ಆಪತ್ತು ಬರ್ತಾ ಇದೆ, ಜನಗಳೆಲ್ಲ ಸೆರೆ ಹಿಡಿಯಲ್ಪಡ್ತಾರೆ ಎಂಬುದಾಗಿ ಅವರು ನುಡಿದರು. ಅದನ್ನು ಜನಗಳು ಕೇಳಿದರು, ಕೆಲವರು ಭಯಪಟ್ಟರು. ಅರಸನಿಗೆ ಸುದ್ದಿ ತಲುಪಿತು. ರಾಜ ಏನನ್ಕೊಂಡ ಅಂದರೆ, ಇವರು ಪ್ರವಾದನೆಯ ಹೆಸರಲ್ಲಿ ಹೇಳುವುದರಿಂದ ಜನಗಳು ಅದನ್ನು ನಂಬುತ್ತಾರೆ, ಅವರ ಹೃದಯ ಅಲ್ಲಿ ಕಲಕುತ್ತದೆ. ಇವನು ಹೇಳುವ ಪ್ರವಾದನೆ ಜನಗಳನ್ನು ಬೇರೆ ಒಂದನ್ನು ನಂಬುವಂತೆ ಮಾಡಿ ಬಲಹೀನ ಮಾಡುತ್ತದೆ. ಮತ್ತೆ ಅಲ್ಲಿ ಬಂದು ಅವರನ್ನು ಎಚ್ಚರಿಸಿದರು. ಈ ಜನಗಳಿಗೆ ಅದನ್ನು ಹೇಳಿ ಜನಗಳ ಹೃದಯವನ್ನು ಕಲಗುವಂತೆ ಮಾಡ್ತಾ ಇದೆಯಾ? ನೀನು ಯಾರಿಗೆ ಕೆಲಸ ಮಾಡ್ತಾ ಇದೆಯಾ? ಯಾರಿಗೆ ವಿಶ್ವಾಸವಾಗಿದೆಯಾ? ಬ್ಯಾಬಿಲೋನ್ ಅರಸನಿಗ? ಹಾಗಾದರೆ ಅವನನ್ನು ಹೆಚ್ಚಿಸಿ ಮಾತಾಡುವಂತಹ ನನ್ನ ಎಲೆಯಲ್ಲಿದ್ದುಕೊಂಡು, ಹಾಗಾದರೆ ಅವ್ರು ಹೇಳ್ತಾರೆ, ನಾನು ಯಾರು ಹೆಚ್ಚಿಸಿ ಮಾತಾಡಬೇಕಂತ ಅಗತ್ಯತೆ ಇಲ್ಲ, ಬರುವಂತಹ ಆಪತ್ತನ್ನು ನಿಮಗೆ ಮುಂಚಿತವಾಗಿ ತಿಳಿಸಿದ್ದೇನೆ ಅಂತ ಹೇಳಿದರು. ಅದನ್ನು ಕೇಳಲಿಲ್ಲ. ಮತ್ತೆ ಜನಗಳಿಗೆ ಆ ಕಾರ್ಯವನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾದಾಗ ಅವರನ್ನು ಸೆರೆ ಹಿಡಿದು ಒಡೆದು ಅವರನ್ನು ಒಂದು ಗುಂಡಿ ಒಳಗೆ ಕೆಸರು, ಇಲ್ಲಿಯವರೆಗೂ ಕೆಸರು ಇರ್ತಾ ಇತ್ತು, ಹಾಗೆ ಮೆತ್ತಗೆ ಇರ್ತಾ ಇತ್ತು. ಒಂದು ಕಡೆ ಆ ಕಡೆ ಈ ಕಡೆ ತಿರುಗಾಡೋಕ್ಕಾಗಲ್ಲ, ಹಂಗೆ ನಿಂತಿರಬೇಕು ಅಂತ ಒಂದು ಕೆಸರಿನ ಗುಂಡಿ ಒಳಗೆ ಹಾಕಿ ಕಲ್ಲಾಕಿ ಮುಚ್ಚಿಬಿಟ್ರು. ಕಲ್ಲಾಕಿ ಮುಚ್ಚಿ ಚಿಕ್ಕ ಸ್ಥಳವನ್ನು ಮಾತ್ರ ಗಾಳಿಗೋಸ್ಕರ ಬಿಟ್ಟಿದ್ರು. ಅದರಲ್ಲಿ ಅವರಿಗೆ ಆಹಾರ ಒಂದು ದಿನಕ್ಕೆ ಒಂದೊತ್ತು ಮಾತ್ರ, ಒಬ್ಬ ಮನುಷ್ಯನು ಸೇವಿಸುವಷ್ಟು 1/3 ಪಾಲಷ್ಟೇ. ಅದಕ್ಕೆ ಹೆಸರು ಬಹಳ ಚಿಕ್ಕ ರೊಟ್ಟಿ ಎಂಬುದಾಗಿ ಇದೆ. ಆ ರೊಟ್ಟಿ ತುಂಡನ್ನು ಕೊಡುವ ಹಾಗೆ ಜ್ಞಾಪಿಸಿದ್ರು. ಒಂದು ಚಿಕ್ಕ ಹಗ್ಗದಲ್ಲಿ ಕಟ್ಟಿ ಅಲ್ಲಿಂದ ಕೆಳಗೆ ಅದನ್ನು ಇಳಿಸ್ತಾ ಇದ್ರು. ಇವರು ತಿರುಗಕ್ಕಾಗಲ್ಲ, ಆ ಕಡೆ ತಿರುಗಕ್ಕಾಗಲ್ಲ, ಹಾಗೆ ನಿಂತಿರಬೇಕು. ಇಲ್ಲಿಯವರೆಗೂ ನೋಡೋದಾದರೆ ಕೆಸರು ಇರ್ತಾ ಇತ್ತು, ಆ ಕೆಸರಲ್ಲಿ ನಿಂತಿರಬೇಕು, ದಂಡನೆ. ಆಗ ಅಂಥ ಒಂದು ಕಠಿಣವಾದ ದಂಡನೆಯನ್ನು ಅನುಭವಿಸಿದ್ರು. ಹೇಳಿದ ಪ್ರಕಾರವೇ ನೆಬೂಕದ್ನೆಚ್ಚರನು ಯಹೂದ ದೇಶದ ಮೇಲೆ ದಂಡೆತ್ತಿ ಬಂದು ಬಿಟ್ಟರು. ದಂಡೆತ್ತಿ ಬಂದು ಒಳಗೆ ಬಂದರೆ ಯಹೂದ ದೇಶ, ಆ ಅರಸನು ಯೋಹಾಕೀಮನು ಚಿದ್ಕೀಯ ಯಾರು ನಿಲ್ಲಕ್ಕಾಗಲಿಲ್ಲ. ಅಟ್ಟಲ್ಪಟ್ಟು ಕೊಲೆಗೈದು ಆ ದೇಶವನ್ನು ಬಂದು ಧ್ವಂಸ ಮಾಡಿ ಯೆರೂಸಲೇಮ್ ದೇವಾಲಯದ ಒಳಗೆ ನುಗ್ಗಿ ಅಲ್ಲಿರುವಂತಹ ಉನ್ನತವಾಗಿರುವ ಬೆಲೆ ಬಾಳುವಂತಹ ವಿಶೇಷವಾದ ಕೆಲಸ ಕಾರ್ಯ ಇದ್ದಂತಹ ದೇವಾಲಯದ ಕಾರ್ಯಗಳನ್ನೆಲ್ಲ ಬಾಚಿಕೊಂಡು ಹೋದರು. ಅಷ್ಟು ಮಾತ್ರವಲ್ಲ, ಎಲ್ಲವನ್ನು ತೆಗೆದುಕೊಂಡು ಹೋಗಿ ಜನಗಳಲ್ಲಿ ಸೈನ್ಯವನ್ನು ನಾಶ ಮಾಡಿ ಅರಸನನ್ನು ಅವರನ್ನು ಅಟ್ಟಿಸಿಕೊಂಡು ಹೋಗಿ ಹಿಡಿದು, ಅನಂತರ ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಇರುವಂತಹ ಜನಗಳಲ್ಲಿ ವಿಶೇಷವಾದವರಿದ್ದಾರೆ ನೋಡಿ, ಆ ರಾಜ ಅರಮನೆಯಲ್ಲಿರುವಂತಹ ರಾಜ ಕುಟುಂಬಕ್ಕೆ ಸೇರಿದವರು, ಅವರೇ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಿರ್ತಾ ಇದ್ರು. ಒಂದು ಅರಸನ ಕುಟುಂಬಕ್ಕೆ ಸೇರಿದವರನ್ನು ಅಥವಾ ಯೌವನಸ್ಥರನ್ನು ಮಾತ್ರ ಜೀವಂತವಾಗಿ ಹಿಡಿದು ಅವರಿಗೆ ಕೈಯಲ್ಲಿ ಬೇಡಿ ಹಾಕಿಸಿ ಸೆರೆ ಹಿಡಿದು ತನ್ನ ದೇಶಕ್ಕೆ ಕರೆದೊಯ್ದರು. ಯಾಕೆ ಇವರನ್ನು ಅನ್ಯಾಯವಾಗಿ ಕೊಲೆ ಮಾಡಬೇಕು? ಇವರ ಜ್ಞಾನವನ್ನಾಗಲಿ ಇವರ ಬಲವನ್ನಾಗಲಿ ನಮ್ಮ ದೇಶದ ಬೆಳವಣಿಗೆಗೆ ಉಪಯೋಗಿಸಿಕೊಳ್ಳೋಣ ಎಂಬುದಾಗಿ ಅವರನ್ನು ಕರೆಕೊಂಡು ಹೋಗಿಬಿಟ್ಟರು. ಹೋಗಬೇಕಾದರೆ ಒಬ್ಬನು ಹೇಳ್ತಾನೆ, ನಾವಿಲ್ಲಿ ಬಂದು ಈ ದೇಶವನ್ನು ಹಿಡಿಯುತ್ತೇವೆ, ಜಯಿಸುತ್ತೇವೆ ಎಂಬುದಾಗಿ ಪ್ರವಾದನಯುಕ್ತವಾಗಿ ಹೇಳಿದಂತೆ ಒಬ್ಬ ಪ್ರವಾದಿ ಇಲ್ಲಿ ಇದ್ದನು. ಅವರ ಕುರಿತಾಗಿ ಸುದ್ದಿ ಕೇಳ್ಪಟ್ಟಿದ್ದೇನೆ ನಾನು. ಅವರು ಎಲ್ಲಿದ್ದಾರೆ ಎಂಬುದಾಗಿ ಅರಸನು ಕೇಳ್ತಾರೆ. ಕೇಳಿದ ಕೂಡಲೇ ಒಂದು ಕೆಸರಿನ ಗುಂಡಿ ಒಳಗೆ, ಕೆಸರಿರುವ ಸ್ಥಳದಲ್ಲಿ ಅವರನ್ನು ಒಳಗಾಕಿ ಮೇಲೆ ಮುಚ್ಚಿಟ್ಟಿದ್ದಾರೆ. ಆ ರೀತಿ ಮುಚ್ಚಿಟ್ಟಿದ್ದರಿಂದ ಯೆರೆಮೀಯ ಅಲ್ಲಿ ಜೀವಂತ ಬದುಕಿದುರವತ್ತು. ತಕ್ಷಣ ಅವರನ್ನು ಹೊರಗೆ ತಂದು ಅರಸನವರನ್ನು ಘನಪಡಿಸಿ ಅವರಿಗೆ ವಸ್ತ್ರವನ್ನು ಕೊಟ್ಟು, ಅವರು ಜೀವಂತವಾಗಿರುವ ದಿನದವರೆಗೂ ಅರಮನೆಯಿಂದ ಅವರಿಗೆ ಬೇಕಾಗಿರುವಂತಹ ಆ ಪೆನ್ಷನ್ ಹಣ, ಅವರ ಆಹಾರ ಬೇಕಾಗಿರುವ ಎಲ್ಲ ಕಾರ್ಯವನ್ನು ನೋಡ್ಕೊಳ್ಳಿ ಎಂಬುದಾಗಿ ಹೇಳಿ ಹೋದ ಹಾಗೆ ಸತ್ಯವೇದದಲ್ಲಿ ಯೆರೆಮೀಯನ ಕುರಿತಾಗಿ ಕಾರ್ಯ ಹೇಳುತ್ತದೆ. ಈ ರೀತಿ ಸೆರೆ ಹಿಡಿದು ಹೋಗ್ತಾರೆ ನೋಡಿ ಯೌವನಸ್ಥರನ್ನ. ಬಹಳ ಜೈಜಂಟಿಗಳಾಗಿರಬೇಕು, ಸ್ವಲ್ಪ ಜ್ಞಾನಿಗಳಾಗಿರಬೇಕು. ಇವರನ್ನು ಹಿಡ್ಕೊಂಡು ಹೋಗ್ತಾರೆ. ಇವರೆಲ್ಲರೂ ಅರಮನೆಯಲ್ಲಿರುವಂತಹ ರಾಜನ ಕುಟುಂಬಕ್ಕೆ ಸೇರಿದವರು. ಅವರಲ್ಲಿ ಒಬ್ಬರೇ ದಾನಿಯೇಲನು. ದಾನಿಯೇಲನು 605ರಿಂದ ಕ್ರಿಸ್ತಪೂರ್ವ 534ರವರೆಗೂ ಪ್ರವಾದಿಯನ್ನು ನೋಡಿದ್ರು. 605ರಲ್ಲೇ ಇವರು ಅಲ್ಲಿ ಸೆರೆವಾಸವಾಗಿ ಎಳೆಯಲ್ಪಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ
ಆ ರೀತಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅವರ ವಯಸ್ಸು 18 ವಯಸ್ಸು ಎಂಬುದಾಗಿ ಉಲ್ಲೇಖವಾಗಿದೆ. 18 ವಯಸ್ಸು. ಹಾಗಾದರೆ ಇವರು 70 ವರ್ಷ ಪ್ರವಾದನೆಯನ್ನು ನುಡಿದರು. ಅವರು ಎಳ್ಕೊಂಡು ಹೋಗಿದ್ದು 18. ಹಾಗಾದರೆ 70, 18 ಎರಡು ಕೂಡಿಸಿದರೆ 88. ಅದರ ನಂತರ ಈ ಪ್ರವಾದನೆ ನೆರವೇರಿ ಯಹೂದ್ಯರು ಮತ್ತೆ ತಮ್ಮ ದೇಶ ಸೆರೆವಾಸ ಮಾರ್ಪಟ್ಟಾಗ ಅದರ ನಂತರ ಒಂದು 3 ವರ್ಷ ಅವರು ಜೀವಂತವಾಗಿದ್ದ ಹಾಗೆ ಚರಿತ್ರೆ ಉಲ್ಲೇಖಿಸುವಂಥದ್ದಾಗಿದೆ. ಹಾಗಾದರೆ ಎಲ್ಲವನ್ನ ಲೆಕ್ಕ ಮಾಡಿ ನೋಡಿದರೆ 18 ವರ್ಷ, ಅನಂತರ ಒಂದು 70 ವರ್ಷ, ಅನಂತರ ಒಂದು 3 ವರ್ಷ ಲೆಕ್ಕ ಮಾಡಿ ನೋಡಿದರೆ 91 ವಯಸ್ಸು ಬರುತ್ತೆ ನೋಡಿ. ದಾನಿಯೇಲ ಈ ಲೋಕದಲ್ಲಿ ಬದುಕಿದ ವರ್ಷಗಳು 91 ಎಂಬುದಾಗಿ ಚರಿತ್ರೆಯ ಸಂಶೋಧಕರು ಅದನ್ನು ಕಂಡುಹಿಡಿದು ಉಲ್ಲೇಖಿಸಿದ್ದಾರೆ. 91 ವಯಸ್ಸವರಿಗೆ. ಹಾಗಾದರೆ ಇವರು ಯೂದನ ಕೊನೆಯ ಅರಸನಾಗಿರುವ ಯೋಯಾಕೀಮಿನ ಸಂಬಂಧಿಕರು. ಇವರ ಅರಮನೆಯಲ್ಲಿದ್ದವರು. ಇವೆಲ್ಲ ಚಿದ್ಕೀಯ ರಾಜ ಇದನ್ನು ನೋಡಿ ಅವನ ಫ್ಯಾಮಿಲಿಗೆ ಸೇರಿದವರು. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅರಮನೆ ಒಳಗೆ ಇದ್ದವರಿವರು. ಇವರೊಂದಿಗೆ ಇವರ ಸ್ನೇಹಿತರಾಗಿರುವ 3 ಯೌವನಸ್ಥರ 3 ಮಂದಿ ಪ್ಲಸ್ ದಾನಿಯೇಲು ಸೇರಿಸಿ 4 ಮಂದಿ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ರು. ಅವರು ಒಟ್ಟಿಗೆ ಕೂಡಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥ ಹಲವಾರು ಕಾರ್ಯಗಳು. ಅವರು 3 ಕೂಡ ಸೇರಿಸಿ ಸರಿಯಾಗಿ ಕರೆದೊಯ್ದರು. ಅವರ ಪೂರ್ವದ ಹೆಸರು ಸತ್ಯವೇದದಲ್ಲಿ ಉಲ್ಲೇಖವಾಗಿದೆ. ಒಬ್ಬನ ಹೆಸರು ಅನನ್ಯ, ಒಬ್ಬನ ಹೆಸರು ಮಿಶಾಯೇಲ್, ಮತ್ತೊಬ್ಬನ ಹೆಸರು ಅಜಾರ್ಯ. ಇದರಲ್ಲಿ ದಾನಿಯೇಲನ್ನು ಎಳ್ಕೊಂಡೋದ್ರಲ್ಲ, ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಬ್ಯಾಬಿಲೋನ್ನಲ್ಲಿ ಅವರ ಒಂದು ದೇಶದೊಳಗೆ ಹೋದರೆ ಅವರ ಸಂಸ್ಕೃತಿಯ ಪ್ರಕಾರವಾಗಿ ಅವರ ಒಂದು ದೇಶದ ಹೆಸರನ್ನು ಕೊಡ್ತಾ ಇದ್ರು ನಮಗೆ. ಆ ಹೆಸರನ್ನು ಕೊಟ್ಟು ಆ ಊರಲ್ಲಿ ಹೆಸರು ಹೆಂಗೆ ಬಂತು ಅಂದರೆ, ಒಬ್ಬರು ಯಾವ ರೀತಿ ಬೇರೆ ಧರ್ಮದಿಂದ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ್ರೆ ಒಂದು ಕ್ರೈಸ್ತ ಹೆಸರನ್ನು ಕೊಡ್ತಾರಲ್ವಾ, ಆ ರೀತಿಯಾಗಿ ಅವರು ಬ್ಯಾಬಿಲೋನ್ಗೆ ಸೇರಲ್ಪಟ್ಟಂತಹ ಒಂದು ಹೆಸರನ್ನು ಕೊಡ್ತಾ ಇದ್ರು. ಆ ರೀತಿಯಾಗಿ ದಾನಿಯೇಲನಿಗೆ ಕೊಡಲ್ಪಟ್ಟಂತಹ ಹೆಸರು ಬೆಲ್ಶಾಸ್ಸರ್ ಎಂಬುದಾಗಿ, ಬೇಲ್ ಎಂಬುದಾಗಿ ನೋಡುವುದಾದರೆ ಅದು ಒಂದು ವಿಗ್ರಹ, ಅದು ಒಂದು ದೈವದ ಹೆಸರು. ಆ ಬೇಲ್ ಎಂಬುದಾಗಿ ನೀವು ಕೇಳ್ಪಟ್ಟಿರ್ತೀರ. ಆ ಬೇಲಿನ ಕೆಲಸ ಅರ್ಥ ಬರೆಯಲ್ಪಟ್ಟಿದೆಯಲ್ಲ, ಆ ರೀತಿಯಾಗಿ ಅದು ಒಂದು ವಿಗ್ರಹ, ಅದು ಒಂದು ಅಲ್ಲಿ ನಮಸ್ಕರಿಸಲ್ಪಟ್ಟಂತಹ ದೇವರ ಒಂದು ಹೆಸರು ಬೇಲ್ ಎಂಬುದಾಗಿ. ಎರಡನೇದಾಗಿ ಅನನ್ಯನಿಗೆ ಶಾದ್ರಾಕ್ ಎಂಬುದಾಗಿ ಹೆಸರು ಕೊಟ್ಟರು. ಮಿಶಾಯೇಲನಿಗೆ ಮೇಷಾಕ್ ಎಂಬುದಾಗಿ ಹೆಸರನ್ನು ಕೊಟ್ಟರು. ಅನಂತರ ಅಜಾರಿಯನಿಗೆ ಅಬಿದ್ನೇಗೋ, ನೇಗೋ ಎನ್ನುವಂಥದ್ದು ಅವರು ನಮಸ್ಕರಿಸಿದಂತಹ ಒಂದು ದೇವರ ಹೆಸರು. ನೆಬೂಕದ್ನೆಚ್ಚರ್ ಎನ್ನುವಂಥದ್ದು ಕೂಡ ಅದರ ಜೊತೆಗೆ ಬರುವಂತಹ ಒಂದು ಹೆಸರು ನೇಬೋ. ಹಾಗಾಗಿ ಅಬೇದ್ನೆಗೋ ಎಂಬುದಾಗಿ ಅವರಿಗೆ ನಾಮಕರಣ ಮಾಡಿದರು. ಇವರು ಬ್ಯಾಬಿಲೋನ್ನಲ್ಲಿ 3 ವರ್ಷ ಹಿಡ್ಕೊಂಡೋದ್ರೆ ಅಲ್ಲಿ ಅವರ ದೇಶದ ಭಾಷೆ ಅವರಿಗೆ ಗೊತ್ತಿರಲ್ಲ. ಇವರು ನೋಡುವುದಕ್ಕೆ ಒಳ್ಳೆ ಯೌವನಸ್ಥರು, ಅರಸ ಕುಟುಂಬಕ್ಕೆ ಸೇರಿದವರು. ಆದ್ದರಿಂದ ಇವರ ಮುಖಾಂತರವಾಗಿ ಏನು ಮಾಡಬೇಕು, ಅವರನ್ನು 3 ವರ್ಷ ಬ್ಯಾಬಿಲೋನ್ ಸಾಮ್ರಾಜ್ಯದ ಭಾಷೆಯನ್ನು ಹೇಳ್ಕೊಡ್ತಾರೆ. ಟ್ರೈನಿಂಗ್ ಮಾಡಿ ಅವರ ಒಂದು ಕಲ್ಚರ್ 3 ವರ್ಷ ಅದು ಒಂದು ಸರಿಯ ಕಾವಲುಗಾರನ ಕೈಯಲ್ಲಿ ಇವರ 4 ಮಂದಿಯನ್ನು ಅಲ್ಲಿ ಕೊಟ್ಟು ಇವರನ್ನು ಟ್ರೈನ್ ಮಾಡ್ರಿ. 3 ವರ್ಷ ಟ್ರೈನ್ ಮಾಡ್ತಾರೆ. ಅವರಿಗೆ ಆ ಒಂದು ದೇಶದ ಸಂಸ್ಕೃತಿ, ಆ ದೇಶದ ಭಾಷೆ, ಪಾರಂಪರ್ಯವಂತ ಕಾರ್ಯಗಳು ಕಲಿಸಲ್ಪಟ್ಟವು. ಅದರ ನಂತರ ನಡೆದದ್ದೆಲ್ಲ ನಿಮಗೆ ಗೊತ್ತು, ಬೈಬಲ್ನಲ್ಲಿ ಅದು ಹಾಕಲ್ಪಟ್ಟಿದೆ. ಅವರ ಒಳಗೆ ದಾನಿಯೇಲನ ಒಳಗೆ ವಿಶೇಷವಾದ ವರಗಳು ಇತ್ತು. ಆಗ ನೆಬೂಕದ್ನೆಚ್ಚರನ ಕಂಡಂತಹ ಒಂದು ಕನಸಿಗೆ ಯಾರು ಅರ್ಥ ಹೇಳಕ್ಕಾಗದೇ ಇರುವಂತಹ ಕಾಲಘಟ್ಟದಲ್ಲಿ ದಾನಿಯೇಲ ಅರ್ಥವನ್ನು ಹೇಳಿದ. ಆ ಅರ್ಥವನ್ನು ಹೇಳಿ ಅದೇ ರೀತಿಯಾಗಿ ಕಾರ್ಯಗಳು ನಡೀತಾ ಇವೆ. ಅವರು ಹೇಳಿದ್ದು ಸರಣೆ ಎನ್ನುವ ರೀತಿಯಲ್ಲಿ ನೆಬೂಕದ್ನೆಚ್ಚರನು ಅದನ್ನು ಗ್ರಹಿಸಿಕೊಂಡಾಗ ದಾನಿಯೇಲನನ್ನು ಸಾಧಾರಣ ಸ್ಥಿತಿಯಿಂದ ಅಲ್ಲದೆ ಅವರ ಅರಮನೆಯಲ್ಲಿ ಒಂದು ಉನ್ನತ ಪದವಿಯಲ್ಲಿ ಒಂದು ಹೈ ಆಫೀಸರ್ ಆಗಿ ಅವರನ್ನು ಏರ್ಪಡಿಸಿದರು ಅವರ ಅರಮನೆಯಲ್ಲಿ. ಕೊನೆಯದಾಗಿ ಅವರು ಸಾಯುವವರೆಗೂ ಅವರು 4 ಅರಸನ ಒಂದು ಕಾಲಘಟ್ಟವನ್ನು ನೋಡಿದವರವರು. ಎಲ್ಲ ಆಳ್ವಿಕೆಯಲ್ಲಿ ಕೂಡ ಅವರು ಅರಮನೆಯಲ್ಲಿ ಪ್ರಧಾನವಾಗಿರುವ ಒಂದು ಪೊಸಿಷನ್ನಲ್ಲಿ ಅವರಿದ್ದರಂತೆ. ಎಲ್ಲ ಮಂತ್ರಿಗಳಿಗಿಂತ ಮೇಲೆ, ಅರಸನಿಗೆ ಕೆಳಗೆ, ಅಂಥ ಒಂದು ಸ್ಥಾನದಲ್ಲಿ ಕೊನೆಯವರೆಗೂ ಇದ್ದುರವರು. ಹಾಗಾದರೆ ನೀವು ನೋಡಿ, ಹಾಗಾದರೆ ನೆಬೂಕದ್ನೆಚ್ಚರನು ಬೆಲ್ಶಾತ್ಸರ್ ಮತ್ತು ಮೇದಿಯ ಪರ್ಷಿಯ ಅದರ ನಂತರ ಯಾರ್ಯಾರು ಬರ್ತಾರೆ ಅಂತ ನೋಡಿ. ಮೊದಲು ನೆಬೂಕದ್ನೆಚ್ಚರನು ಅವರ ಕಾಲದಲ್ಲಿ ಇವರೇ ಪ್ರಧಾನವಾದ ಒಂದು ಆಫೀಸರ್, ಎಲ್ಲೋ ನಿರ್ವಹಿಸುವಂಥವರಾಗಿದ್ದರು ಎಂಬುದಾಗಿ ನಿಮಗೆ ಹೇಳಿದೆ. ಅನಂತರ ಬ್ಯಾಬಿಲೋನ್ ಕಸ್ದಿಯರ ಕೊನೆಯ ಅರಸನಿಗೆ ಹೆಸರು ಬೆಲ್ತೆಶಾತ್ಸಾರ್ ಎಂಬುದಾಗಿ.
ದಾನಿಯ ಹೆಸರು ಬಂದು ಬೆಲ್ಶಾಸ್ಸರ್. ಈ ವ್ಯಕ್ತಿಯ ಹೆಸರು ಬೆಲ್ದೆ ಶಾಸರ್. ಇವರು ನೆಬುಕಾದ್ ನೇಚರನ ವಂಶದಲ್ಲಿ ಬರುವಂಥ ಕೊನೆಯ ಅರಸ. ಇವರು ಸ್ವಲ್ಪ ವರ್ಷ ಆಳ್ವಿಕೆ ಮಾಡ್ತಾರೆ. ಅವಾಗ ಕೂಡ ದಾನಿಯೇಲನೇ ಆ ಹೈಯರ್ ಆಫೀಸರ್. ಅನಂತರ ಅವರ ರಾಜ್ಯಭಾರ ಬಿದ್ದೋಗಿ ಈ ಬೆಲ್ಶಚ್ಚರ್ ಏನು ಮಾಡ್ತಾನೆ ಅಂದರೆ ಎಲ್ಲರೊಂದಿಗೆ ಸೇರಿ ಔತಣ ಮಾಡ್ತಾ ಇದ್ದಾರೆ. ಒಂದು ರಾಜ್ಯ ನಮ್ಮ ಕೈಗೆ ಬಂದಿದೆ, ಒಂದು ದೊಡ್ಡ ಔತಣ. ಆ ರೀತಿ ಅದರಲ್ಲಿ ಇರಬೇಕಾದ್ರೆ ಒಂದು ಕೈ ಉದ್ಭವವಾಗಿ ಆ ಒಂದು ಗೋಡೆ ಮೇಲೆ ಬರೆಯುತ್ತೆ. ಏನು ಅದು ಏನು ಭಾಷೆ ಅಂತ ಯಾರಿಗೂ ಗೊತ್ತಿಲ್ಲ. ಏನೋ ಬರೀತಾ ಇದೆ, ಬೇರೆ ಕೈ ಮಾತ್ರ, ವ್ಯಕ್ತಿಯ ಕಾಣಿಸ್ತಾ ಇಲ್ಲ. ಎಲ್ಲ ಎದುರ್ಕೊಂಡ್ಬಿಟ್ರು. ತಕ್ಷಣ ದಾನಿಯೇಲನ ಕರೆದುಕೊಂಡು, ದಾನಿಯೇಲ್ ಈ ಒಂದು ಔತಣದಲ್ಲಿ ಅವರು ಬರಲ್ಲ. ಅವರು ತಕ್ಷಣ ಅವಸರವಾಗಿ ಕರೆಯಲ್ಪಟ್ಟು, ನಾವೆಲ್ಲ ಇಲ್ಲಿ ಕುಡಿದು ಔತಣವನ್ನು ಮಾಡ್ತಿರ್ಬೇಕಾದ್ರೆ ಒಂದು ಕೈ ಬಂದು ಇದನ್ನು ಇಲ್ಲಿ ಬರೆಯಿತು. ಇದು ಏನು, ನಿನಗಿದು ಓದಕ್ಕೆ ಗೊತ್ತಾ ಅಂತ ಕೇಳ್ತಾರೆ. ದಾನಿಯೇಲ ಅದನ್ನು ಓದಿದ್ರು. ಓದಿ ಅದಕ್ಕೆ ಅರ್ಥವನ್ನು ಹೇಳಿದ್ರು. ಮೆನೆಲ್ ಮೆನೆಲ್ ತೆಕೇಲ್ ಉಫಾಸಿನ್ ಎಂಬುದಾಗಿ ಆ ಒಂದು ಪದ, ಅಂದರೆ ನಿಲ್ಲಿಸಲ್ಪಟ್ಟೆ, ಕಡಿಮೆಯಾಗಿ ಕಾಣಿಸ್ದೆ. ನನ್ನ ದೇವರು ನಿಲ್ಲಿಸಿ ನೋಡಿದ್ರು, ನೀನು ಕೊರತೆ ಉಳ್ಳವನ ಕಾಣಲ್ಪಟ್ಟೆ. ಆದ್ದರಿಂದ ಈ ರಾತ್ರಿ ನಿನ್ನ ರಾಜ್ಯ ಅಪಹರಿಸಲ್ಪಟ್ಟು ಬೇರೊಬ್ಬನ ಕೈಗೆ ಕೊಡಲ್ಪಡುತ್ತದೆ ಎಂಬುದಾಗಿ ಹೇಳಿದರು. ಅದೇ ರೀತಿಯಾಗಿ ಆ ರಾತ್ರಿಯಲ್ಲಿ ಆ ಅರಸನು ಕೊಲ್ಲಲ್ಪಟ್ಟು ಅವನ ರಾಜ್ಯ ಬೇರೊಬ್ಬನ ಕೈಗೆ ಮಾರ್ಪಟ್ಟಿತು. ಅನಂತರ ಯಾರು ಬಂದರು ಅಂತ ಕೇಳಿದರೆ, ಮೇದಿಯ ಪಾರಸಿಯ ರಾಜನಾಗಿರುವ ದಾರ್ಯಾವೇಷನು ಬಂದ. ಮೇದ್ಯ ಎಂಬುದಾಗಿ ಒಂದು ದೇಶ, ಪರ್ಷಿಯ ಎಂಬುದಾಗಿ ಒಂದು ದೇಶ. ಪರ್ಷಿಯ ಎಂಬುದಾಗಿ ಈ ರೀತಿ ಹೇಳಿದ್ರು ನಿಮಗೆ ಯೋಚನೆಯಾಗಿರುತ್ತೆ. ಪರ್ಷಿಯವನ್ನು ಇವಾಗ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಇರಾನ್, ಇವಾಗಿರುವಂಥ ಇರಾನ್ ಇದೆ ನೋಡಿ, ಆ ಇರಾನಿಗೆ ಹೆಸರು ಪರ್ಷಿಯ ಎಂಬುದಾಗಿ ಹೆಸರು. ಕನ್ನಡದಲ್ಲಿ ಅದನ್ನು ಪಾರಸಿಯ ಎಂಬುದಾಗಿ ಕರೀತಾರೆ. ಆ ಒಂದು ಇರಾನ್ ದೇಶ ಪಕ್ಕದಲ್ಲಿ ಮೇದಿ ಎಂಬುದಾಗಿ ಒಂದು ದೇಶ. ಇವೆರಡೂ ಸೇರಿ ಒಂದು ಆಳ್ವಿಕೆಯನ್ನು, ಒಂದು ಸರ್ಕಾರವಾಗಿ ಅವರಿದ್ದರು. ಅದಕ್ಕೆ ಒಬ್ಬ ಅರಸನಿದ್ದನು, ಅವರಿಗೆ ಹೆಸರು ದಾರ್ಯಾವೇಷ ಎಂಬುದಾಗಿ. ಅವರು ಹಿಡಿದರು ಅರಮನೆಯನ್ನು, ಹಿಡಿದು ತನ್ನ ಆಳ್ವಿಕೆಯನ್ನು ಅಲ್ಲಿ ಅವರು ಸ್ಥಾಪಿಸಿದರು ಬ್ಯಾಬಿಲೋನ್ನಲ್ಲಿ. ಆ ರೀತಿ ಸ್ಥಾಪಿಸಿ ಅರಮನೆ ಇಟ್ಟಿರಬೇಕಾದ್ರೆ ದಾನಿಯೇಲನ ವಿಶೇಷ ಗುಣ, ಅವರ ಜ್ಞಾನ ಎಲ್ಲ ಅವರಿಗೆ ಗೊತ್ತಿದ್ದರಿಂದ ದಾನಿಯೇಲನನ್ನು ಅಲ್ಲಿ ಕೂಡ ಅವರ ಅರಮನೆಯ ಒಳಗೆ ಆಳ್ವಿಕೆಯಲ್ಲಿ ಮುಖ್ಯ ಸ್ಥಾನದಲ್ಲಿ ಇಟ್ಟಿದ್ರು. ಹಾಗಾಗಿ 3 ಅರಸರನ್ನು ನೋಡಿದ್ರು. 4ನೇ ಅರಸನ ಹೆಸರು ಕೊರೇಷನ್ ಎಂಬುದಾಗಿ ಹೇಳುವವನು. ಕೊರೇಷನು ಬಹಳ ಫೇಮಸ್ ರಾಜ್ಯ ಯಹೂದ್ಯರಿಗೆ. ಯಾಕೆಂದರೆ ಯಹೂದ್ಯರ ಸೆರೆವಾಸವನ್ನು ಮಾರ್ಪಡಿಸುವುದಕ್ಕೂ ಅವರಿಗೆ ಸಹಾಯ ಮಾಡುವುದಕ್ಕೂ ಅವರನ್ನು ಕುರುಬನ ಹಾಗೆ ಮುನ್ನಡೆಸಿದರು ಎಂಬುದಾಗಿ ಸತ್ಯವೇದದಲ್ಲಿ ಅವರ ಬಗ್ಗೆ ಕೊರೇಷನ ಬಗ್ಗೆ ಹೇಳಲ್ಪಟ್ಟಿದೆ. ಈ ಕೊರೇಷನ್ ಎನ್ನುವಂತಹ ಕೊನೆಯ ರಾಜ, ಇವರ ಆಳ್ವಿಕೆಯ ಕಾಲದಲ್ಲಿ ದಾನಿಯೇಲನು ಅವರು ಗೌರ್ಮೆಂಟಲ್ಲಿ ಇದ್ದರು. ಈಗ ದಾನಿಯೇಲ್ ಬಗ್ಗೆ ಯಾಕೆ ನಾವು ಓದ್ತೀವಿ ಗೊತ್ತಾ? ದಾನಿಯೇಲನಿಗೆ ಸರ್ಕಾರ, ಆಳ್ವಿಕೆ, ಅರಸರು, ಅವರ ಅಧಿಕಾರಗಳು ಯಾವ ರೀತಿಯಲ್ಲಿ ಅವ್ರು ನಡ್ಕೋತಾರೆ ಎಲ್ಲವೂ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಒಂದಲ್ಲ ಎರಡಲ್ಲ, ಬೇರೆ ಬೇರೆ ಸಂಸ್ಕೃತಿಗೆ ಸೇರಿದಂತಹ ಅರಸರ ಆಳ್ವಿಕೆಯನ್ನು ಅವರು ನೋಡಿದ್ದಾರೆ. ಯಹೂದ್ಯರ ಅರಸರ ಆಳ್ವಿಕೆಯನ್ನು ಅರಮನೆ ಒಳಗೆ ಇದ್ದು ನೋಡಿದವರು. ಚಿತ್ಕಿನ ರಾಜ್ಯದಲ್ಲಿ ಇವರ ಅರಮನೆಯಲ್ಲಿ ಇದ್ದವರು ತಾನೇ ಇವರು. ಅನಂತರ ನೆಬುಕಾದ್ ನೇಚರನ್ನು ತದ್ವಿರುದ್ಧವಾಗಿ ಬೇರೆ ಒಂದು ಜನಾಂಗಕ್ಕೆ ಸೇರಿದಂತಹ ಅರಸನ ಅರಮನೆಯಲ್ಲಿದ್ದು ರಾಜಕೀಯವನ್ನು ನೋಡಿದವರವರು. 3ನೇದಾಗಿ ಮೇದಿಯ ಪರ್ಷಿಯ ರಾಜ್ಯ, ಆ ಒಂದು ಅರಸನ ಅರಮನೆಯಲ್ಲಿ ಇದೇ ರೀತಿಯ ಒಂದು ಉನ್ನತ ಸ್ಥಾನದಲ್ಲಿದ್ದು ಈ ರಾಜಕೀಯವನ್ನು ನೇರವಾಗಿ ಗಮನಿಸಿದವರು. 4ನೇದಾಗಿ ಕೊರೇಷನ್ ಎನ್ನುವಂತಹ ಪ್ರಬಲವಾದ ಅರಸ, ಅವರ ಆಳ್ವಿಕೆಯಲ್ಲಿ ಕೂಡ ಇವರು ಪ್ರಧಾನಮಂತ್ರಿಯಾಗಿ ಉನ್ನತ ಸ್ಥಾನದಲ್ಲಿ ಅರಮನೆಯೊಳಗೆ ಇದ್ದು ಅವರ ಸರ್ಕಾರವನ್ನು ನೋಡಿದವರು ಇವರು. ಹಾಗಾದರೆ ದಾನಿಯೇಲನು ಸಾಧಾರಣವಾಗಿರುವಂತಹ ವ್ಯಕ್ತಿ ಇಲ್ಲ. ಅವರಿಗೆ ಸರ್ಕಾರ, ರಾಜಕೀಯ, ಅರಸರು ಹೇಳುವುದು ಬಿಡುವುದು ಎಲ್ಲ ತಿಳಿದಿರೋದ್ರಿಂದ ಕರ್ತನು ಅವನ ಬಳಿಯಲ್ಲಿ ಮಾತಾಡಿದ್ದು ಸಾಮ್ರಾಜ್ಯಗಳ ಬಗ್ಗೆ ಬಹಳ ಕಾರ್ಯವನ್ನು ಮಾತಾಡಿದ್ದಾರೆ. ಒಂದು ದೊಡ್ಡ ಒಂದು ಪ್ರತಿಮೆ ನೋಡಿದಾಗ ಆ ಪ್ರತಿಮೆ ನೋಡಲಿಲ್ಲ, ಒಂದೊಂದು ಸಾಮ್ರಾಜ್ಯದ ಕುರಿತಾಗಿರುವ ಸಂದೇಶ ದಾನಿಯೇಲ್ ಬಳಿ ಮಾತಾಡಿದ್ರು. ಹಾಗಾದರೆ ಪ್ರವಾದನೆಯನ್ನು ಗಮನಿಸಬೇಕಾಗಿರುವುದೇನೆಂದರೆ, ಒಬ್ಬ ಪ್ರವಾದಿ ಅವನು ಯಾವ ಯಾವ ಕ್ಷೇತ್ರ ಗೊತ್ತೋ ಅವನ ಬಳಿಯಲ್ಲಿ ಅದರ ಕುರಿತಾಗಿ ಮಾತಾಡುವುದು ಸುಲಭ ಅವರಿಗೆ. ಹಾಗಾದರೆ ದೇವರು ಒಂದು ವ್ಯವಸಾಯದ ಬಗ್ಗೆ ಮಾತಾಡ್ತಾರೆ ಅಂತ ಇಟ್ಕೊಳ್ಳಿ. ವ್ಯವಸಾಯದ ಬಗ್ಗೆ ಮಾತಾಡಿದ್ರೆ ಒಬ್ಬನು ವ್ಯವಸಾಯದಲ್ಲಿ ಪರಿಚಯವಾಗಿದ್ದವರಾಗಿದ್ದು ಅವರು ದೇವರ ವಾಕ್ಯವನ್ನು ಕೇಳುವಂತಹ ಪ್ರವಾದಿಯಾಗಿದ್ದರೆ ಅವರ ಬಳಿಯಲ್ಲಿ ಒಂದು ಕಾರ್ಯವನ್ನು ಹೇಳಬೇಕಾದ್ರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ವ್ಯವಸಾಯಿಗಳು ಉಪಯೋಗಿಸುವಂತಹ ಹಲವು ಪದ ನಮಗೆ ಗೊತ್ತಿಲ್ಲ. ರೆಂಟೆ ಹಂಗಾರೆ ಗೊತ್ತಿಲ್ಲ ನಮಗೆ, ಉಳಿಮೆ, ವ್ಯವಸಾಯ, ಇದರಲ್ಲಿ ಬಹಳ ಪದಗಳನ್ನು ಬಳಕೆ ಮಾಡ್ತಾರಲ್ಲಿ. ಹಾಗಾದರೆ ಒಬ್ಬರು ವ್ಯವಸಾಯದಲ್ಲಿ ಅವರಿದ್ದಾರೆ ಅಂತ ಹೇಳಿದ್ರೆ ಅವರು ಕರ್ತನ ಮಗನಾಗಿದ್ದು ಒಂದು ವೇಳೆ ಪ್ರವಾದಿಯಾಗಿದ್ದಾರೆ ಅಂತ ಹೇಳಿದ್ರೆ
ಕರ್ತನ ಅವರ ಬಳಿ ಮಾತಾಡುವಾಗಲೇ ಅವರು ಏನು ಮಾತಾಡಕ್ಕೆ ಬರ್ತಾರೆ ಎನ್ನುವಂತಹ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಅಲ್ವಾ? ಅದೇ ಪ್ರಕಾರ ಅದಕ್ಕಾಗಿ ದೇವರು ಬೇರೆಯೊಬ್ಬರ ಬಳಿ ಮಾತಾಡಲ್ಲ ಅಂತ ಅರ್ಥ ಅಲ್ಲ, ಮಾತಾಡ್ತಾರೆ. ಆದರೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಬಳಿ ಒಂದು ಕಾರ್ಯವನ್ನು ಮಾತಾಡಿದರೆ ಅವರು ಅದನ್ನು ಸ್ಪಷ್ಟವಾಗಿ ಅಲ್ವ ಕಾರ್ಯವನ್ನು ಅರ್ಥ ಮಾಡ್ಕೋತಾರೆ. ಆ ರೀತಿಯಲ್ಲಿ ದಾನಿಯೇಲನು ರಾಜಕೀಯವನ್ನು ಚೆನ್ನಾಗಿ ಕರಗತ ಮಾಡಿಕೊಂಡವರು, ಅರಸರ ಮಾರ್ಗ, ಅವರ ಆಳ್ವಿಕೆ ತಂತ್ರಗಳು ಎಲ್ಲವನ್ನ ಪಕ್ಕದಲ್ಲಿದ್ದು ನೋಡಿದವರು. ಆದ್ದರಿಂದ ಅವರಿಗೆ ಸಾಮ್ರಾಜ್ಯಗಳು, ಬರುವಂತಹ ಅರಸರು, ಇದರ ಕುರಿತಾಗಿರುವ ಸಂದೇಶವೆಲ್ಲ ಸ್ಪಷ್ಟವಾಗಿ ಅವರ ಬಳಿ ವಿವರಿಸಿ ತೋರಿಸಲ್ಪಟ್ಟಿತು. ಹಾಗಾದರೆ ನಮಗೆ ಅನುಭವ ಇಲ್ಲದಿರುವಂತಹ ಕಾರ್ಯದ ಕುರಿತಾಗಿ ನನ್ನ ಬಳಿ ಅದನ್ನು ಮಾತಾಡಿದ್ರೆ ಅದನ್ನು ಬಹಳೊತ್ತು ಹೇಳಬೇಕು ನಾನು ಅಂದರೆ, ಆದರೆ ದಾನಿಯೇಲನಿಗೆ ಆ ರೀತಿ ಅಲ್ಲ. ಅವರ ಸಂಬಂಧಪಟ್ಟ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ಕರ್ತನು ಹೇಳುವಾಗಲೇ ಅರ್ಥ ಮಾಡಿಕೊಳ್ಳುತ್ತಾರೆ, ಇದನ್ನೇ ಅವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೋತಾರೆ. ದೇವರ ಅವ್ರ ಬಳಿ ಮಾತಾಡುವುದು ಸುಲಭ ಅವರಿಗೆ. ಹಾಗಾಗಿ ನೀವು ಚೆನ್ನಾಗಿ ನೋಡುವುದಾದರೆ ದಾನಿಯೇಲನು ಬರುವಂತಹ ರಾಜಕೀಯ, ಅರಸರು, ಸರ್ಕಾರ, ಕಡೆಯ ಕಾಲದಲ್ಲಿ ಎದ್ದು ಬರುವಂತಹ ಒಂದೇ ಜಗತ್ತಿನ ಸಿದ್ಧಾಂತ ಎಲ್ಲವುಗಳ ಬಗ್ಗೆ ಪ್ರವಾದನೆಯಾಗಿ ನುಡಿದಿದ್ದಾರೆ ಎನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಇವರು ರಾಜಕೀಯ ಸಂಬಂಧಪಟ್ಟ ಕಾರ್ಯಗಳನ್ನು ಅಧಿಕ ಅನುಭವ ಉಳ್ಳವರು. ಅದರ ನಂತರ ಇವರು ಸಾಯುವಾಗ 91 ವಯಸ್ಸು, ಸಾಯುವವರೆಗೂ ಅವರು ಹಂಗೆ ಇದ್ರು. ಅವರಿಗೆ ಬೇರೆ ಯಾವ ಸಮಸ್ಯೆ ಬರಲಿಲ್ಲ. ಅವರಲ್ಲಿ ಇದ್ದವರೆಗೂ ಅರಸನ ಅರಮನೆಯಲ್ಲಿ ಗಂಭೀರವಾಗಿದ್ದರು. ಅದುವೇ ಅವರ ಹಿನ್ನೆಲೆ. ಒಂದು ವಿಶೇಷವಾಗಿ ವರವನ್ನು ಹೊಂದಿದವರಾಗಿಯೂ ಅವರು, ಇವರಿಗೆ ಬಂದಂತಹ ರಾಜ್ಯಗಳ ಬಗ್ಗೆ ಇರುವಂತಹ ಪ್ರವಾದನೆಗಳಿದೆ ನೋಡಿ. ಕೊರೇಷನ ಅರಸನಿದ್ದನಲ್ವಾ, ಅವರ ಕಾಲಘಟ್ಟದಲ್ಲಿಯೇ ಈ ಪ್ರಬಲವಾಗಿರುವ ಪ್ರವಾದನೆಗಳು ಪ್ರಕಟಿಸಲ್ಪಟ್ಟವು. ಉಳಿದ ಅರಸರ ಕಾಲಘಟ್ಟಗಳಲ್ಲಿ ದಾನಿಯೇಲ್ ಮಾಡಿದಂತಹ ಹಲವು ವಿಷಯಗಳು ಉಂಟು. ನಾವು ನೋಡೋಣ. ದಾನಿಯೇಲನ ಜ್ಞಾನ ಬೈಬಲಲ್ಲಿರುವಂತಹ ದಾನಿಯೇಲ್ ಪುಸ್ತಕದಲ್ಲಿ ಸ್ವಲ್ಪ ಹೇಳಲ್ಪಟ್ಟಿದೆ. ಬೇರೆ ಅವರು ಯಹೂದ್ಯರ ಪಾರಂಪರ್ಯವಾಗಿ ಉಪಯೋಗ ಮಾಡಿದಂತಹ ದಾನಿಯೇಲ್ ಪುಸ್ತಕದಲ್ಲಿ ಇನ್ನೂ ಬಹಳ ಕಾರ್ಯಗಳು, ದಾನಿಯೇಲ್ ಮಾಡಿದಂತಹ ಅದ್ಭುತಗಳು, ದಾನಿಯೇಲನ ಜ್ಞಾನ, ದಾನಿಯೇಲನ ಕಾಲಘಟ್ಟದಲ್ಲಿ ನಡೆದಂತಹ ಕಾರ್ಯಗಳು, ದಾನಿಯೇಲನ ವರಗಳು ಯಾವ ರೀತಿ ಉಪಯೋಗವಾಯಿತು ಅದರ ಬಗ್ಗೆ ಬಹಳ ಹೇಳಲ್ಪಟ್ಟಿದ್ದರೂ ಕೂಡ ದಾನಿಯೇಲ್ ಬರುವಂತಹ ಕಾಲಗಳ ಕುರಿತಾಗಿ ದರ್ಶನ ನೋಡಿದ್ರು ನೋಡಿ. ಅದು ಪರಿಪೂರ್ಣವಾಗಿ ಯಾವಾಗ ಬಂತು ಅಂತ ಹೇಳಿದ್ರೆ ಕೊರೇಷನ ಆಳ್ವಿಕೆ ಕಾಲದಲ್ಲಿಯೇ ಬಂದಿತು. ದಾನಿಯೇಲ 11ನೇ ಅಧ್ಯಾಯದಲ್ಲಿ ನಾವು ಸಂಶೋಧನೆ ಮಾಡುವುದಕ್ಕೆ ತೆಗೆದುಕೊಂಡಿರುವ ಭಾಗ ಕೂಡ ಕೊರೇಷನ ಆಳ್ವಿಕೆ ಕಾಲದಲ್ಲಿಯೇ ಇವರಿಗೆ ಪ್ರಕಟಿಸಲ್ಪಟ್ಟಿತು ಎನ್ನುವಂಥದ್ದನ್ನು ನೀವು ಮನದಲ್ಲಿಟ್ಟುಕೊಳ್ಳಬೇಕು. ಕೊನೆಯ ಕಾಲದ ಕುರಿತಾಗಿರುವಂತಹ ದರ್ಶನ, ಸತ್ಯವೇದದ ಬಹುಮುಖ್ಯವಾಗಿರುವಂತಹ ಪ್ರವಾದನೆಗಳೆಲ್ಲ ಅವರಿಗೆ ಆವಾಗಲೇ ಪ್ರಕಟವಾಯಿತು. ಕೊನೆಯದಾಗಿ ಒಂದೇ ಒಂದು ಕಾರ್ಯವನ್ನು ಹೇಳ್ತೀನಿ. ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದಾನಿಯೇಲ್ ಪ್ರವಾದಿ ಎನ್ನುವಂಥದ್ದು ಒಬ್ಬ ನಿಜವಾಗಿರುವಂತಹ ವ್ಯಕ್ತಿಯಲ್ಲ. ಆ ದಾನಿಯೇಲ್ ಪ್ರವಾದಿ ಎನ್ನುವವರು ಕಾಲ್ಪನಿಕವಾಗಿ ಉಂಟು ಮಾಡಲ್ಪಟ್ಟಂತಹ ಒಂದು ಕಥಾಪಾತ್ರ. ಇಂದಿನ ದಿನಗಳಲ್ಲಿ ಈ ರೀತಿ ಒಬ್ಬ ವ್ಯಕ್ತಿ ಇದ್ರು, ಹಿಂಗೆಲ್ಲ ಮಾಡಿದ್ರು ಎಂಬುದಾಗಿ ಕಥಾಪಾತ್ರವಾಗಿ ರೂಪಿಸಲ್ಪಟ್ಟು ಮಕ್ಕಾಬೇರ ಕಾಲಘಟ್ಟದಲ್ಲಿ ಮಕ್ಕಾಬಿಯರು ಯಹೂದರಿಗೋಸ್ಕರವಾಗಿ ಅನ್ಯ ದೇಶಗಳನ್ನು ವಿರೋಧಿಸಿ ಯುದ್ಧ ಮಾಡಿದಂತಹ ಅಥವಾ ಕ್ರಾಂತಿ ಮಾಡಿದಂತಹ ಜನಗಳು. ಅವರ ಕಾಲಘಟ್ಟದಲ್ಲಿ ಜನಗಳನ್ನು ಎಂಕರೇಜ್ ಮಾಡುವುದಕ್ಕಾಗಿ ದಾನಿಯೇಲ್ ಎನ್ನುವಂತಹ ಕಥಾಪಾತ್ರವನ್ನು ರೂಪಿಸಿದರು ಎಂಬುದಾಗಿ ಒಂದು ಸತ್ಯವೇದ ಪಂಡಿತರ ಕೂಟದಲ್ಲಿ ಒಂದು ದೊಡ್ಡ ಗ್ರೂಪೇ ಈ ರೀತಿಯಾಗಿ ಹೇಳ್ತಾರೆ. ಅದು ನಿಜಾನಾ? ಮಕ್ಕಾಬಿಯರು ತಮ್ಮ ಯುದ್ಧ ವೀರರನ್ನು ಪ್ರೋತ್ಸಾಹಪಡಿಸುವುದಕ್ಕಾಗಿ ಬರೆಯಲ್ಪಟ್ಟ ಪುಸ್ತಕವ ದಾನಿಯೇಲ ಎಂಬುದಾಗಿ ಕೇಳಿದರೆ ಅದರ ಬಗ್ಗೆ ಏನು ಹೇಳುವುದು? ಯಾಕೆಂದರೆ ದಾನಿಯೇಲ್ ಬಗ್ಗೆ ಬೇರೆ ಕಾರ್ಯ ಎಲ್ಲೂ ಇಲ್ವಲ್ಲ ಎಂಬುದಾಗಿ ಅವರು ಮಾತಾಡ್ತಾರೆ. ಒಂದೇ ಒಂದು ಕಾರ್ಯವನ್ನು ಹೇಳ್ತೀನಿ ನೋಡಿ. ದಾನಿಯೇಲನನ್ನು ಯೇಸು ಕ್ರಿಸ್ತನು ಮೆನ್ಷನ್ ಮಾಡಿ ಮಾತಾಡಿದ್ದಾರೆ. ಒಂದು ಕಾಲ್ಪನಿಕ ಕಥಾಪಾತ್ರವಾಗಿದ್ದರೆ ಯೇಸು ಅದನ್ನು ಮೆನ್ಷನ್ ಮಾಡೋದಿಲ್ಲ ನೋಡಿ. ಸತ್ಯವೇದದಲ್ಲಿ ಹೇಳ್ತಾರೆ ನೋಡಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15ರಲ್ಲಿಯೂ, ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿಯೂ ಈ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ. ಮೇಲೂ ಹಾಳು ಮಾಡುವಂತಹ ಅಸಹ್ಯ ವಸ್ತುವು, ಅದರ ಬಗ್ಗೆ ದಾನಿಯೇಲ್ ಪ್ರವಾದಿ ಹೇಳಿದ್ದಾನಲ್ಲವೇ? ಇದು ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ್ದು. ಯೇಸುವಿಗೆ ಒಂದು ಕಾಲ್ಪನಿಕ ಪಾತ್ರವನ್ನು ಉದಾಹರಣೆಗೆ ಹೇಳ್ತಾರೆ. ಅವರು ಜೀವಿಸಿದ್ದು ಸತ್ಯ ಎನ್ನುವುದಕ್ಕೆ ಯೇಸುವೇ ಸಾಕ್ಷಿಯಾಗಿ ಇದ್ದಾರೆ. ಎಹೆಜ್ಕೇಲ್ ಪ್ರವಾದನೆ ಗ್ರಂಥದಲ್ಲಿ ಕೂಡ 14ನೇ ಅಧ್ಯಾಯ 14-20 ಈ ವಾಕ್ಯಗಳಲ್ಲಿ ದಾನಿಯೇಲನ ಬಗ್ಗೆ ಉಲ್ಲೇಖವಾಗಿದೆ. ಆಗ ನೋಹ, ದಾನಿಯೇಲ್, ಯೋಬನು ಎನ್ನುವ ಈ 3 ಪುರುಷರು ಅದರ ನಡುವೆ ಇದ್ದರೂ ಕೂಡ ಅವರು ತಮ್ಮ ನೀತಿಯಿಂದ ತಮ್ಮ ಆತ್ಮವನ್ನು ಕಾದುಕೊಳ್ಳುತ್ತಾರೆ ವಿನಃ ಅವರು ತಮ್ಮ ಆತ್ಮಗಳನ್ನು ಮಾತ್ರ ತಪ್ಪಿಸಿಕೊಳ್ಳುತ್ತಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಹಾಗಾದರೆ ದೇವರೇ
ದಾನಿಯೇಲನ ಮೆನ್ಷನ್ ಮಾಡಿ ಮಾತಾಡಿದ್ದಾರೆ. ಯೇಸು ದಾನಿಯೇಲನ ಮೆನ್ಷನ್ ಮಾಡಿ ಮಾತಾಡಿದ್ದಾರೆ. ಹೆಜ್ಕೇಲ್ ಪ್ರವಾದಿಯ ಪುಸ್ತಕದಲ್ಲಿ ಅವರ ಹೆಸರು ಉಲ್ಲೇಖವಾಗಿದೆ. ಮತ್ತೆ ಹೇಗೆ ಅದು ಕಾಲ್ಪನಿಕ ಕಥವಾಗಿ ಮಾರ್ಪಡಕ್ಕೆ ಸಾಧ್ಯ? ಹಾಗಾದರೆ ಇದನ್ನು ನೀವು ದೂರ ತಳ್ಳರು ಯಾರಾದರೂ ಹೇಳ್ತಾರೆ ಅದನ್ನು ದಾನಿಯೇಲ ಅಂತ ಒಂದು ಪುಸ್ತಕನೇ ಇಲ್ಲ, ಅದು ಒಂದು ಕತೆ ಎಂಬುದಾಗಿ ಹೇಳ್ತಾರೆ. ಅದು ನಿಜವಲ್ಲ. ಯಾಕೆಂದರೆ ಹಿಂದೆ ನಮಗೆ ಬಹಳ ಚರಿತ್ರೆ ಇದೆ. ಅರಸನು ಎಂಬುದಾಗಿ ಅರಸರ ಹೆಸರೆಲ್ಲ ಅಲ್ಲಿ ಉಲ್ಲೇಖವಾಗಿದೆ. ನಿಮ್ಮ ಗಮನದಲ್ಲಿಡುತ್ತೇನೆ. ಬಹಳ ಇಂಟ್ರೆಸ್ಟಿಂಗ್ ಆಗಿ ನೀವು ಗಮನಿಸಿರ್ತೀರಿ ಎಂಬುದಾಗಿ ಅರ್ಥ ಆಗ್ತಾ ಇದೆ. ದಾನನ ಕುರಿತಾಗಿರುವಂಥ ವಿವರಗಳನ್ನು ನಿಮಗೆ ತಿಳಿಸಿದ್ದೇನೆ. ಮುಂದಿನ ವಾರದಲ್ಲಿ ಇನ್ನೂ ಮುಖ್ಯ ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.